ಕೇಳಿ ಕೇಳಿ ಬಂಧುಗಳೇ ನೀವು ಕೇಳಿರಿ, ನಮ್ಮ ಮನವಿಯನ್ನು ಸ್ವಲ್ಪ ನಿಂತು ಕೇಳಿರಿ. ಕೇಳಿ ಕೇಳಿ ಬಂಧುಗಳೇ ನೀವು ಕೇಳಿರಿ, ನಮ್ಮ ಮನವಿಯನ್ನು ಸ್ವಲ್ಪ ನಿಂತು ಕೇಳಿರಿ. ಹೇಳುವಿರಾ ನೀವು ಕೇಳುವಿರಾ, ಮತದಾನದ ಬಗ್ಗೆ ತಿಳಿಯುವಿರಾ. ಹೇಳುವಿರಾ ನೀವು ಕೇಳುವಿರಾ, ಮತದಾನದ ಬಗ್ಗೆ ತಿಳಿಯುವಿರಾ. 100ಕ್ಕೆ 100ರಷ್ಟು ಮತದಾನ ಮಾಡಿರಿ, 100ಕ್ಕೆ 100ರಷ್ಟು ಮತದಾನ ಮಾಡಿರಿ. ಹೇಳುವಿರಾ ನೀವು ಕೇಳುವಿರಾ, ಮತದಾನದ ಬಗ್ಗೆ ತಿಳಿಯುವಿರಾ. ಹೇಳುವಿರಾ ನೀವು ಕೇಳುವಿರಾ, ಮತದಾನದ ಬಗ್ಗೆ ತಿಳಿಯುವಿರಾ. ನ್ಯೂಸ್ 18 ಚಾನಲ್ಲು ನಗರಕ್ಕೆ ಬಂದಿದೆ, ನ್ಯೂಸ್ 18 ಚಾನಲ್ಲು ನಗರಕ್ಕೆ ಬಂದಿದೆ. ತಪ್ಪದೆ ನೀವೆಲ್ಲರೂ ಸಹಕಾರವ ನೀಡಿರಿ, ಹೇಳುವಿರಾ ನೀವು ಕೇಳುವಿರಾ, ತಪ್ಪದೆ ಮತದಾನ ಮಾಡುವಿರಾ. ಹೇಳುವಿರಾ ನೀವು ಕೇಳುವಿರಾ, ಚುನಾವಣೆಯ ಬಗ್ಗೆ ತಿಳಿಯುವಿರಾ, ಚುನಾವಣೆಯ ಬಗ್ಗೆ ತಿಳಿಯುವಿರಾ. ಕೆಲವು ಕ್ಷೇತ್ರಗಳಲ್ಲಿ ರಾಜಕಾರಣವನ್ನು ಮೀರಿದ ರಾಜಕಾರಣ ಅಲ್ಲಿ ಇರುತ್ತೆ. ಅದು ಕೇವಲ ಸ್ಪರ್ಧೆ ಆಗಿರೋಲ್ಲ, ಕೆಲವು ನಾಯಕರ ಮರುಜನ್ಮ ಆಗಿರುತ್ತೆ. ಮತ್ತು ಕೆಲವರ ರಾಜಕಾರಣಿಗಳ ರಾಜಕೀಯದ ಸ್ಥಿತಿಗತಿಯನ್ನು ಅಳೆಯುವ ಮಾಪನ ಆಗಿರುತ್ತೆ. ಅಂಥ ಕ್ಷೇತ್ರವು ಅಖಾಡವಾಗಿ ಬದಲಾಗುತ್ತೆ. ಇದು ಅಖಾಡ ಮಾತ್ರ ಆಗಿರುವುದಿಲ್ಲ, ಕೆಲವು ಸ್ಪರ್ಧೆಗಳು, ಸ್ಪರ್ಧೆಕಾಂಕ್ಷಿಗಳ ಗೆಲುವು ಮತ್ತು ಸೋಲು ರಾಜ್ಯ ರಾಜಕಾರಣದ ದಿಕ್ಸೂಚಿಯನ್ನು ಬದಲಾಯಿಸುತ್ತೆ. ಅಂಥ ದಿಕ್ಸೂಚಿಯನ್ನು ಬದಲಾಯಿಸುವಂಥದ್ದೇ VIP ಅಖಾಡ. ನಾವಿವತ್ತು ಇಂಥದ್ದೇ VIP ಅಖಾಡ ಆಗಿರ್ತಕ್ಕಂಥ ಚನ್ನಪಟ್ಟಣದಲ್ಲಿದ್ದೀವಿ. ಇವತ್ತು ಚನ್ನಪಟ್ಟಣದ VIP ಅಖಾಡದ ತಾಪಮಾನ ಹೇಗಿದೆ ಅಂತೇಳಿ ನೋಡ್ಕೊಂಡು ಬರೋಣ. ನಮ್ಮ ಜೊತೆ 4 ಪಕ್ಷಗಳ ನಾಯಕರಿದ್ದಾರೆ. ಇವತ್ತಿನ ಜಾತ್ಯತೀತ ಜನತಾದಳದ ಇವತ್ತಿನ ಅಖಾಡದ ನಾಯಕರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ MC ಅಶ್ವಥ್ರವರಿದ್ದಾರೆ. MC ಅಶ್ವಥ್ರವರೇ, ಮೊದಲನೇದಾಗಿ ನಾನು ನಿಮ್ಮ ಹತ್ರಲ್ಲೇ ಬರ್ತೀನಿ. MC ಅಶ್ವಥ್ರವರೇ, JDSನ ತಾಪಮಾನ ಹೇಗಿದೆ? ಕುಮಾರಣ್ಣ ಪಂಚರತ್ನ ಅಂತ ಇವತ್ತು ಹಾಸನದಲ್ಲೇ ಎಲ್ಲೋ ಇದ್ದಾರೆ, ಇಲ್ಲಿ ಏನು ನಡೀತಿದೆ ಸರ್? ಮೊದಲನೇದಾಗಿ ನ್ಯೂಸ್ 18 ತಂಡದವರಿಗೆ ನಮ್ಮ ಪಕ್ಷದ ಪರವಾಗಿ ಹಾಗೂ ನೀವು ಇವತ್ತು ಏನು ನಡೆಸ್ತಾ ಇದ್ದೀರಾ ಈ ಕಾರ್ಯಕ್ರಮದ ಪರವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸಿ, ಮೊದಲನೇದಾಗಿ ಈ ರಾಜ್ಯದಲ್ಲಿ ಕುಮಾರಸ್ವಾಮಿಯವರ ಹವ ಹೇಗಿದೆ ಅಂತ ಇಡೀ ನೀವೆಲ್ಲ ನೋಡ್ತಾ ಇದ್ದೀರಿ. ಶರತ್ ಚಂದ್ರ ಅವರು ಕಾಯ್ತಿದ್ರು, ಆಮ್ ಆದ್ಮಿ ಪಾರ್ಟಿಯವರೇ. ನಮಸ್ಕಾರ ಶರತ್ ಚಂದ್ರ ಅವರೇ, ಚೆನ್ನಾಗಿದ್ದೀರಾ? ಶರತ್ ಚಂದ್ರ ಅವರೇ, ನಾನು ನಿಮ್ಮನ್ನು ಕಾಂಗ್ರೆಸ್ಸಲ್ಲಿ ತುಂಬ ಸರಿ ನೋಡ್ದಂಗಿತ್ತಲ್ಲ, ದೊಡ್ಡ ಲೀಡರ್ ಇದ್ರಲ್ವ ನೀವು? ಸಾಕಷ್ಟು 10 ವರ್ಷ ಕೆಲಸ ಮಾಡಿದೆ. ಅಲ್ಲಿ ಆಚಾರ ವಿಚಾರಗಳು, ಅವ್ರ ಕಾರ್ಯವೈಖರಿಗಳು, ನಾನು AAP ಕಂಪೇರ್ ಮಾಡಿದಾಗ AAP ಸಾಧನೆ 10 ವರ್ಷದಿಂದ ಹುಟ್ಕೊಂಡಂಥ ಪಕ್ಷ ಇದು. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ ಜನಲೋಕಪಾಲ್ ಬಿಲ್ ಬೇಕು ಅಂತೇಳಿ ಏನು ಕೇಜ್ರಿವಾಲ್ ಅವರು ರಾಮಲೀಲಾ ಮೈದಾನದಲ್ಲಿ ಹೋರಾಟ ಮಾಡಿ ಕಟ್ಟಿದಂಥ ಪಕ್ಷ. ಅವರು ಆಚಾರ ವಿಚಾರ, ಅವ್ರ ನಡೆ ನೋಡಿ ಅವರು 10 ವರ್ಷದ ಸಾಧನೆ, 2 ಸರ್ಕಾರ ರಚಿಸಿದ್ದಾರೆ. ಅವರು ಏನು ಮ್ಯಾನಿಫೆಸ್ಟೋ ಇತ್ತು ನೀವು ನೋಡಿರ್ಬೋದು, ಫ್ರೀ ಹೆಲ್ತ್, ಫ್ರೀ ಎಜುಕೇಷನ್. ಯಾಕೆ ಶರತ್ ಚಂದ್ರ ಅವರಿಗೆ ಕಾಂಗ್ರೆಸ್ ಬೇಜಾರಾಯ್ತಾ? ಬೇಜಾರು ಅವ್ರು ನಡ್ಸ್ಕೊಂಡಿದ್ದ ರೀತಿ ಸರಿ ಹೋಗಲ್ಲ ನಾನು ಅಷ್ಟೇ. ಯಾರು ಸರ್ ಅವರು ನಡ್ಸ್ಕೊಂಡಿದ್ದು? ಯಾರು ಇಲ್ಲೆಲ್ಲ ಲೀಡರ್ಗಳು? ಪಾರ್ಟಿಲಿ ಯಾರು ಅವ್ರ ನಾಯಕರು ಅಂತ? ಹೈಕಮಾಂಡ್ ಯಾರು? ಇಲ್ಲಿಗೆ ಹೈಕಮಾಂಡ್ ಯಾರು? ಡೆಲ್ಲಿ ಹೈಕಮಾಂಡ್. ಡೆಲ್ಲಿಗೂ ಇಲ್ಲಿಗೂ ಯಾರು ಮಧ್ಯದಲ್ಲಿರೋ ಹೈಕಮಾಂಡ್? ಈಗ ಅದು ಕಂಪೇರ್ ಮಾಡುವಾಗ ನನಗೆ ಆಮ್ ಆದ್ಮಿ ಆಚಾರ ವಿಚಾರಗಳು, ಅವ್ರ ಕಾರ್ಯ ಸಾಧನೆಗಳು, ಅವ್ರ ವಿಷನ್ನು, ಅವ್ರು ಮಾಡ್ತಾ ಇರೋ ಕೆಲಸಗಳೆಲ್ಲ ಇಷ್ಟ. ಸರಿ, ನಾನು ಕಾಂಗ್ರೆಸ್ನವ್ರನ್ನ ಮಾತಾಡ್ಸ್ಕೊ ಬರ್ತೀನಿ. ಕಾಂತರಾಜ್ ಅವರು ಇದ್ದಾರೆ. ಕಾಂತರಾಜ್ ಅವರೇ ನಮಸ್ಕಾರ. ಕಾಂತರಾಜ್ ಅವರೇ, ನೀವು ಟಿಕೆಟ್ ಆಕಾಂಕ್ಷಿನಾ? ಹೌದು, ಟಿಕೆಟ್ ಆಕಾಂಕ್ಷೆ ಇದು. ಮೊದಲನೇದಾಗಿ ನ್ಯೂಸ್ 18 ತಂಡದವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಬೊಂಬೆ ನಾಡು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ. ಇವತ್ತು DK ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಚುಕ್ಕಾಣಿ ಹಿಡಿದ ಮೇಲೆ ಮತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಈಟಲ್ಲಿದೆಯಾ? ಈಟಲ್ಲಿದೆ, 100%. ಕಾಂಗ್ರೆಸ್ ಇತಿಹಾಸ ಇದೆ. ಕಾಂಗ್ರೆಸ್ ಇತಿಹಾಸ ಚನ್ನಪಟ್ಟಣ ತಾಲೂಕಿನಲ್ಲಿ ಕಾಂಗ್ರೆಸ್ ಇತಿಹಾಸ ಇದೆ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷನ ನಾವು ಗೆಲ್ಲಿಸ್ತೀವಿ. DK ಶಿವಕುಮಾರ್, ಸಿದ್ದರಾಮಯ್ಯನವರು, ಖರ್ಗೆ ಅವರು ಮತ್ತು ಪ್ರಬಲವಾದಂಥ DK ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ನಾವು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಮತ್ತೆ ಧ್ವಜ ಹಾರಿಸ್ತೀವಿ ಅಂತ ಹೇಳ್ತಾ ಇದ್ದೀನಿ. ಕಾಂತರಾಜ್ ಅವರೇ, ನಾನು BJP ಮಾತಾಡ್ಸ್ಕೊ ಬರ್ತೀನಿ. ನೀವು ಗೆಲ್ತೀರ ಅಂತಿದ್ದೀರಾ. ನಮ್ಮ ಅರೂರ್ ರಾಜಣ್ಣ ಇದ್ದಾರೆ, ಅವ್ರು ಏನು ಹೇಳ್ತಾರೆ ನೋಡೋಣ. ರಾಜಣ್ಣ ಅವರೇ, ಈ ಸರಿ ಹೈ ವೋಲ್ಟೇಜ್ ಅಂತ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಹೌದಾ? ಈ ಒಂದು
ಚನ್ನಪಟ್ಟಣದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ನ್ಯೂಸ್ 18 ತಂಡದವರೆಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಚನ್ನಪಟ್ಟಣ ತಾಲೂಕಿನ ಎಲ್ಲ ಪಕ್ಷದ ಮುಖಂಡರಿಗೂ ನನ್ನ ಅಭಿನಂದನೆಗಳು ಸಲ್ಲಿಸ್ತಾ ಇವತ್ತು ಚನ್ನಪಟ್ಟಣದಲ್ಲಿ ಹೈ ವೋಲ್ಟೇಜ್ ಇರೋದು ನಿಜ. ಏಕೆ ಅಂತ ಅಂದರೆ ಇದು 3 ಪಕ್ಷದಿಂದನೂ ಚನ್ನಪಟ್ಟಣ ತಾಲೂಕಿನಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಮತ್ತು ಈ ಚನ್ನಪಟ್ಟಣದ ಆಧುನಿಕ ಭಗೀರಥ ಅಂತ ಚನ್ನಪಟ್ಟಣದ ಅಭಿವೃದ್ಧಿ ಅಧಿಕಾರ ಅಂತ ಹೆಸರು ತಗೊಂಡಿರುವಂಥ CP ಯೋಗೇಶ್ವರ್ ಅವರು ಹಾಗೂ ಇದೇ ಜಿಲ್ಲೆಯಲ್ಲಿ KPCC ಅಧ್ಯಕ್ಷರಾಗಿರುವಂಥ DK ಶಿವಕುಮಾರ್ ಅವರು 3 ಪಕ್ಷಗಳು ಪ್ರಬಲ ಇರೋ ದೆಸೆಯಿಂದ ಇವತ್ತು ಚನ್ನಪಟ್ಟಣ ಹೈ ವೋಲ್ಟೇಜ್ ಇದೆ. ಆಗ ಇವತ್ತು ಚನ್ನಪಟ್ಟಣ ತಾಲೂಕಿನಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಮಾಡಿರುವಂಥ ಕಾರ್ಯಕ್ರಮಗಳು ಮತ್ತು ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಮಾಡಿರುವಂಥ ಅಭಿವೃದ್ಧಿ ಯೋಜನೆಗಳು ಹಾಗೂ ಯೋಗೇಶ್ವರ್ ಚನ್ನಪಟ್ಟಣ ತಾಲೂಕಲ್ಲಿ ಮಾಡಿರುವಂಥ ಅಭಿವೃದ್ಧಿ ಯೋಜನೆಗಳನ್ನ ಮುಖಾಂತರ ಇವತ್ತು ಯೋಗೇಶ್ವರ್ ಗೆಲ್ತಾರೆ. ನಮ್ಮ ರೈತ ಸಂಘದವ್ರು ಇದ್ದಾರೆ, ರೈತ ಸಂಘದವರ ಮಲ್ಲಯ್ಯನವರು ಇದ್ದಾರೆ. ಮಲ್ಲಯ್ಯನವರು ರೈತ ಸಂಘದ ನಾಯಕರು ಕೂಡ ಹೌದು. JDS, ಕಾಂಗ್ರೆಸ್, BJP, ಆಮ್ ಆದ್ಮಿ ಪಾರ್ಟಿ ಇದೆ. ಆಮ್ ಆದ್ಮಿ ಪಾರ್ಟಿ ನಡುವೆ ರೈತ ಸಂಘದ ಪಾತ್ರ ಏನು? ನೀವು ಅಭ್ಯರ್ಥಿ ಆಗ್ತೀರಾ? ಇಲ್ಲ, ಖಂಡಿತ ನಾವು ಅಭ್ಯರ್ಥಿ ಆಗಲ್ಲ. ಈ ತಾಲೂಕಿನಲ್ಲಿ ಬೇರೆ ಕಡೆ ರಾಜ್ಯದಲ್ಲಿ ಒಂದು 5-6 ಕಡೆ ಅಭ್ಯರ್ಥಿ ಹಾಕಿದ್ದೀವಿ. ಎಲ್ಲ ಅಲ್ಲಿ ಎಫರ್ಟ್ ಆಗ್ತೀವಿ ನಾವೆಲ್ಲ ಸೇರ್ಕೊಂಡು. ಇಲ್ಲಿ ರೈತ ಸಂಘದ ಪಾತ್ರ ಏನು? ನೀವು BJPಗೆ ಸಪೋರ್ಟ್ ಮಾಡ್ತೀರಾ, ಆಮ್ ಆದ್ಮಿ ಪಾರ್ಟಿಗೆ ಸಪೋರ್ಟ್ ಮಾಡ್ತೀರಾ, JDSಗೆ ಮಾಡ್ತೀರಾ, ಕಾಂಗ್ರೆಸ್ಗೆ ಮಾಡ್ತೀರಾ? ನಾವು ಯಾವುದೇ ಪಕ್ಷಕ್ಕೆ ನಾವು ಬೆಂಬಲ ಕೊಡಲ್ಲ. ಹಂಗಾರೆ ನೀವು ಯಾರ್ಯಾರು ಓಟ್ ಹಾಕ್ಲೇಬೇಕಲ್ಲ ಒಬ್ಬರಿಗೆ? 3 ಪಕ್ಷಗಳು ಇವತ್ತು ಪ್ರಭಾವಿ ಪಕ್ಷಗಳು ಏನಿದ್ದಾವೆ ಅವರೆಲ್ಲ ರೈತರ ಸಮಾನ ಶತ್ರುಗಳು ಅಂತಕ್ಕಂಥದ್ದು ನಂಜುಂಡಸ್ವಾಮಿ ಹೇಳಿದ್ದಾರೆ. ಇವತ್ತು ಕೂಡ ಅದಾಗ್ತಾ ಇದೆ. ಆ ಕಾರಣಕ್ಕೆ ಈಗ 3 ಪಕ್ಷಗಳು ಏನಿದ್ದಾವೆ, 3 ಪಕ್ಷಗಳೇನಿದ್ದಾವೆ, 1 ಪೀಸ್ ಫೀಡ್ ತಗೊಂಡು 3 ಪೀಸ್ ಮಾಡಿ ಮೂಸೂರು ಎಲ್ಲ ಒಂದೇ ಬರೋದು, ವಾಸನೆ ಬರೋದು. ಆ ಕಾರಣಕ್ಕೆ ನಾವು ಯಾವ ಪಕ್ಷಕ್ಕೂ ಬೆಂಬಲ ಇಲ್ಲ. ಇದು ರೈತ ಸಂಘದ ಮಲ್ಲಯ್ಯನವರ ಅಭಿಪ್ರಾಯ. ನಾವು ಆಮ್ ಆದ್ಮಿ ಪಾರ್ಟಿ ಶರತ್ ಚಂದ್ರ ಅವರನ್ನ ಕೇಳೋಣ. ಶರತ್ ಚಂದ್ರ ಅವರೇ, ಇಫ್ ಯು ಡೋಂಟ್ ಮೈಂಡ್, ತಾವು DK ಶಿವಕುಮಾರ್ ಮತ್ತು ಸುರೇಶ್ ಅವರ ಬಾಮೈದ ಅಂತ ಹೇಳಿದ್ರು. ನನಗೆ ಈಗ ಗೊತ್ತಾಯ್ತು. ಹೌದಾ? ಹೌದು, ಸಂಬಂಧ ಬೇರೆ, ರಾಜಕಾರಣ ಬೇರೆ. ನಾನು ಅವ್ರ ಮನೆಯಿಂದ ಹೆಂಡ್ತಂದ್ರೆ ನಾನು ಅವ್ರ ಮನೆಯವನಾಗೋದಿಲ್ಲ. ನಿಮ್ಮ ಬಾಮೈದ ಅಂತ ಹೇಳಿದ್ರಿ ನೀವು. ಅಜೆಂಡಾ ಒಂದೇ, ಜೆಂಡಾ ಬೇರೆ ಅಷ್ಟೇ. ಅಜೆಂಡಾ ಒಂದೇ, ಇಬ್ಬರು ಸರ್ವಿಸ್ ಮಾಡೋದು, ಜೆಂಡಾ ಬೇರೆ. ನಿಮ್ಮ ಮನೆಯವರ ಅಣ್ಣನೋ ತಮ್ಮನವರು? ಅಣ್ಣ ತಮ್ಮ ಆಗೋದಿಲ್ಲ. ಅವ್ರ ಮನೆಯಿಂದ ಹೆಣ್ಣು ತೊಗೊಬಂದಿದ್ದೀನಿ ಅಷ್ಟೇ. ಒಂದೇ ಮನೆಯಲ್ಲಿ ತಂದೆ ಬೇರೆ ಪಾರ್ಟಿ ಇದ್ದಾರೆ, ಮಗ ಬೇರೆ ಪಾರ್ಟಿ ಇದ್ದಾನೆ, ಅಣ್ಣ ತಮ್ಮದಿರ ಬೇರೆ ಬೇರೆ ಪಾರ್ಟಿ ಇದ್ದಾರೆ. ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತಿದ್ದಾರೆ. ಹಾಂ, ಅದು ಜನ ತೀರ್ಮಾನ ಮಾಡ್ತಾರೆ. 120 ಸೀಟ್ MLA ಗೆದ್ರೆ, ಮೆಜಾರಿಟಿ MLA ಜೊತೆ ಇದ್ರೆ CM ಆದಾಯ್ತು. ಬಾಮೈದಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಬೋದಿತ್ತಲ್ಲ? ಅದು ಅವ್ರ ವೈಯಕ್ತಿಕ ನಿರ್ಧಾರ, ಅವರನ್ನೇ ಕೇಳಬೇಕು. ನೀವು ಕೇಳಿದ್ರೆ, ಟಿಕೆಟ್ ಕೇಳಿದ್ರೆ ನೀವು? ನಾನು ಟಿಕೆಟ್ ಕೇಳ್ತಾ ಇಲ್ಲ, ಮೆರಿಟ್ಸ್ ಮೇಲೆ ಟಿಕೆಟ್ ಅಲಾಟ್ ಮಾಡಿ ಅಂತ ಹೇಳಿದೆ. ಕಾರ್ಯಕರ್ತರು ಯಾರು ತೀರ್ಮಾನ ಮಾಡ್ತಾರೋ ಟಿಕೆಟ್ ಕೊಡಿ ಅಂತ ಹೇಳಿದೆ. ಅಲ್ಲ, ಯಾಕೆ DK ಶಿವಕುಮಾರ್ ಅವರು ನಿಮ್ಮ ಶರತ್ ಚಂದ್ರ ಅವ್ರ ಮೇಲೆ ಕರುಣೆ ಹುಟ್ಲಿಲ್ವಾ? ಗೊತ್ತಿಲ್ಲ ನನಗೆ, ಅದು ಅವರನ್ನೇ ಕೇಳಬೇಕು. ಆ ಪ್ರಶ್ನೆ ನನ್ನೇ ಕೇಳಿದೆ. ಓಕೆ. ಈಗ ಆಮ್ ಆದ್ಮಿ ಪಾರ್ಟಿ ಈ ತಾವು ಸಂಭಾವ್ಯ ಅಭ್ಯರ್ಥಿ ಕೂಡ ಹೌದು. ತಮ್ಮ ಪ್ರಮುಖ 3 ಅಜೆಂಡಾಗಳೇನು ಈ ಚುನಾವಣೆಯಲ್ಲಿ? ಕಾಂಗ್ರೆಸ್, JDS, BJP ವಿರುದ್ಧದ ಅಜೆಂಡಾ ಏನು? ಅಜೆಂಡಾ ನಮ್ದು ಇದ್ದೇ ಇದೆಯಲ್ಲ. ಹೆಲ್ತ್, ಎಜುಕೇಷನ್, ಕರಪ್ಷನ್ ವಿರುದ್ಧ ಹೋರಾಟ ಮಾಡೋದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದು, ಸಮಾಜವನ್ನು ಒಡೆದು ನಾವು ಆಡಳಿತಕ್ಕೆ ಬರೋದಿಲ್ಲ. ಇಷ್ಟೇ ನಮ್ಮ ಅಜೆಂಡಾ. HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. ಮುಖ್ಯಮಂತ್ರಿ ಆದಾಗ ಕ್ಷೇತ್ರಕ್ಕೆ ಬರಲಿಲ್ಲ ಅಂತೇಳಿ ಬಹಳಷ್ಟು ಜನ ಆರೋಪ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಕುಮಾರಸ್ವಾಮಿ ಒಬ್ಬರೇ ಇಡೀ ರಾಜ್ಯದಂತ ಪಂಚರತ್ನ ಯಾತ್ರೆ ಅಂತ ಹೇಳಿ ಇಡೀ ರಾಜ್ಯವನ್ನ ಸುತ್ತಾ ಇದ್ದಾರೆ. ಹಾಗಾದ್ರೆ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಏನ್ ಮಾಡಿದ್ರು ಅಂತೇಳಿ ಅವರ ನಾಯಕರಾಗಿರ್ತಕ್ಕಂಥ ಮಾಜಿ MLC ಅಶ್ವಥ್ ಅವ್ರನ್ನ ಕೇಳೋಣ. ಅಶ್ವಥ್ ಅವರೇ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಒಂದ್ ಸರಿನೂ ಕ್ಷೇತ್ರಕ್ಕೆ ಬರಲಿಲ್ವೇನ್ರಿ? ಈ ಮಾತು ಸುಳ್ಳು. ಕುಮಾರಸ್ವಾಮಿ ಅವರು ಈ ತಾಲೂಕಿಗೆ ಮಾಡಿರುವಂತಹ ಕಾರ್ಯಕ್ರಮಗಳು, ಶಾಶ್ವತ ನೀರಾವರಿ ಜೊತೆಗೆ ಈಗ ಮಳೆ ಇರಲಿ ಇಲ್ಲದೆ ಹೋಗಲಿ ಈ ತಾಲೂಕು ಇನ್ನು ಬರಡಾಗುವಂಥ ವ್ಯವಸ್ಥೆ ಇಲ್ಲ. ಇದನ್ನು ಮೊದಲನೇದಾಗಿ ಮಾಡಿದಂಥವರು ದೇವೇಗೌಡರು. ದೇವೇಗೌಡರು ಆದಮೇಲೆ ನಾನು MLC ಪುಟ್ಟಣ್ಣವರು ಈ ತಾಲೂಕಿಗೆ ನಾವು ಒಂದು ಅರ್ಜಿ ಸಮಿತಿ ಹಾಕಿ ಆವಾಗ ನಾನು ಇಗ್ಲೂರಿನಲ್ಲಿ ಪ್ರಪ್ರಥಮವಾಗಿ ನಾವು ಚಾಲನೆ ಕೊಟ್ಟಂಥದ್ದು ಇಡೀ ತಾಲೂಕು ಜನತೆಗೆ ಗೊತ್ತಿದೆ. ಆ ಟೈಮ್ನಲ್ಲಿ ನಾವು ಒಂದು 5-6 ಮೀಟಿಂಗ್ ಮಾಡಿ ಇದು ಮಾಡಿದ್ವಿ. ತದನಂತರ ಕುಮಾರಸ್ವಾಮಿ ಅವರು ಬಂದರು. ಸಾರಿ, ಈಗ ಚನ್ನಪಟ್ಟಣಕ್ಕೆ ನೀರು ಕೊಟ್ಟರು ಯಾರು ಅಂತ ಕೇಳ್ತೀನಿ. ಅವರು CP ಯೋಗೇಶ್ವರ್ ಕೊಟ್ಟರು ಅಂತ ಹೇಳಿದೆ. ಅಲ್ಲ, ಈ ಚನ್ನಪಟ್ಟಣಕ್ಕೆ ಪ್ರಪ್ರಥಮವಾಗಿ ಇಗ್ಲೂರು ಪ್ರಾಜೆಕ್ಟ್ ಮಾಡಿದವರು ದೇವೇಗೌಡರು. ವರದೇಗೌಡರು ಕಾಲದಲ್ಲಿ ಮಾಡಿದಂಥ ಕಾರ್ಯಕ್ರಮ ಇದನ್ನ ಇಗ್ಲೂರು ಸ್ಟಾರ್ಟ್ ಮಾಡಿದರೆ ದೇವೇಗೌಡರು. ಆಯ್ತು, ನಾನು ಅವ್ರನ್ನ ಕೇಳ್ತೀನಿ. ಯಾಕಂತ ಹೇಳಿದ್ರೆ ನೀವು ಒಬ್ಬರೇ ಮಾತಾಡಬಾರ್ದು. ದೇವೇಗೌಡರು ಚನ್ನಪಟ್ಟಣಕ್ಕೆ ನೀರು ಕೊಟ್ರಂತೆ. CP ಯೋಗೇಶ್ವರ್ನ ನೀವು ಭಗೀರಥ ಅಂತೀರಾ. ಅವ್ರು ಹೇಳ್ತಿದ್ದಾರೆ ದೇವೇಗೌಡರು ಚನ್ನಪಟ್ಟಣಕ್ಕೆ ನೀರು ಕೊಟ್ಟರು ಅಂತ ಹೇಳಿ. ಹಾಗಾದ್ರೆ ಚನ್ನಪಟ್ಟಣಕ್ಕೆ ನೀರು ಕೊಟ್ಟರು ಯಾರು ರಾಜಣ್ಣ? ಇವತ್ತು ಚನ್ನಪಟ್ಟಣಕ್ಕೆ ನೀರು ಕೊಟ್ಟಿರುವಂಥವ್ರು CP ಯೋಗೇಶ್ವರ್ ಅವರು. 2011ರಲ್ಲಿ BJP ಪಕ್ಷದಿಂದ ಮಂತ್ರಿಗಳಾಗಿದ್ದಾಗ ಇದೇ ಜಗದೀಶ್ ಶೆಟ್ಟರ್
ಇವತ್ತು ಏನು ಮಂತ್ರಿಗಳು ಮುಖ್ಯಮಂತ್ರಿಗಳಾಗಿದ್ದಾರೆ, ಬಸವರಾಜ ಬೊಮ್ಮಾಯಿ ಅವರು ನೀರಾವರಿ ಮಂತ್ರಿಗಳಾಗಿದ್ದು, ಅವರೇ ಬಂದು ಇಲ್ಲಿ ಶಂಕುಸ್ಥಾಪನೆ ಮಾಡಿ ಇದನ್ನ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ದಾಖಲೆ ಸಮೇತ ನಾವು ಈಗ CP ಯೋಗೇಶ್ವರ್ ಭಗೀರಥ ಅಂತಿದ್ದಾರೆ. ಕಾಂಗ್ರೆಸ್ನವ್ರು ಏನು ಕೊಟ್ಟಿಲ್ವಾ ಚನ್ನಪಟ್ಟಣಕ್ಕೆ ಅಂತ ಕಾಂತರಾಜರೇ? ಕಾಂಗ್ರೆಸ್ನವ್ರು ಏನು ಕೊಟ್ಟಿದ್ರ? ಅವ್ರು ಹೇಳ್ತಾರೆ ದೇವೇಗೌಡರು ನೀರು ಕೊಟ್ರು ಅಂತ ಹೇಳ್ತಾರೆ. ಇವ್ರು ಹೇಳ್ತಿದ್ದಾರೆ ಭಗೀರಥ ಯೋಗೇಶ್ವರ್ ಅಂತೇಳಿ. DK ಶಿವಕುಮಾರ್, DK ಸುರೇಶ್ ಏನ್ ಮಾಡಿದ್ರು? ಕಾಂಗ್ರೆಸ್ ಪಕ್ಷರು ಕೂಡ ಈ ನೀರಾವರಿಗೆ ಅವ್ರದೇ ಅಂತ ಕೊಡುಗೆ ಇದೆ. ಯಾವ ರೀತಿ ಕೊಡುಗೆ ಇದೆ? ಕರೆಂಟೇ ಇರಲಿಲ್ಲ. DK ಶಿವಕುಮಾರ್ ಪವರ್ ಮಿನಿಸ್ಟರ್ ಆಗಿದ್ದಾಗ ಕರೆಂಟ್ ಸ್ಯಾಂಕ್ಷನ್ ತಗೊಂಡಿರಲಿಲ್ಲ. ಆ ತಕ್ಷಣದಲ್ಲಿ ಪಕ್ಕದ ಮಳವಳ್ಳಿ ಪಕ್ಕದ ಮಂಡ್ಯದಿಂದ ಕರೆಂಟನ್ನು ಕೊಡಿಸಿ ಅವರು ಹೋರಾಟ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಇದ್ದಾಗ GPR ಇದಾಗಿತ್ತು. ಅದು ಯಾವುದೋ ಕಾಂಗ್ರೆಸ್ ಪಕ್ಷದ ಕೊಡುಗೆ ಇದೆ ನೀರಾವರಿಗೆ. ಇವತ್ತು DK ಶಿವಕುಮಾರ್ ಅವರು 580 ಕೋಟಿಯ ನೀರಾವರಿ ಯೋಜನೆ ಇಡೀ ಜಿಲ್ಲೆಗೆ ಮಾಡಿದ್ದಾರೆ. ಇವತ್ತು ಚನ್ನಪಟ್ಟಣದಲ್ಲಿ 20,000ಕ್ಕೂ ಹೆಚ್ಚು ವಿದ್ಯುತ್ ಇದು ಪಂಪ್ ಸೆಟ್ಗಳಿಗೆ ಕರೆಂಟ್ ಕೊಟ್ಟಿದ್ದಾರೆ DK ಶಿವಕುಮಾರ್ ಅವರು. ಸರಿ, ನಾನು ಅಕ್ಕಂದಿರು ಕೇಳ್ತೀನಿ, ಯಾರು ಏನ್ ಕೊಟ್ರು ಏನ್ ಬಿಟ್ರು ಅಂತೇಳಿ. ಈಗ ಅವ್ರು BJP ಹೇಳಿದ್ರು ಯೋಗೇಶ್ವರ್ ಭಗೀರಥ ಅಂತ ಹೇಳಿದ್ರು, ನಿಮ್ಮ XML ಹೇಳಿದ್ರು ದೇವೇಗೌಡರು ಕೊಟ್ರು ಅಂತ ಹೇಳಿ, ಕಾಂಗ್ರೆಸ್ನವ್ರು ಹೇಳಿದ್ರು ಟ್ರಾನ್ಸ್ಫಾರ್ಮರ್ ಇಲ್ಲ ನಮ್ಮ DK ಶಿವಕುಮಾರ್ ಕೊಟ್ಟಿದ್ದು ಅಂತ ಹೇಳಿ. ಹಂಗಾದ್ರೆ ನೀರು ಕೊಟ್ಟರು ಯಾರು? ಪ್ರಾಮಾಣಿಕವಾಗಿ ಹೇಳಿ. ಮಾತಾಡ್ತೀನಿ. VIP ಅಖಾಡದಲ್ಲಿ ಚಿಕ್ಕದೊಂದು ಬ್ರೇಕ್. ಬ್ರೇಕ್ ನಂತರ VIP ಅಖಾಡಕ್ಕೆ ಮತ್ತೆ ಸ್ವಾಗತ. ಕಾಂಗ್ರೆಸ್ನವರು ನಾವು ಟ್ರಾನ್ಸ್ಫಾರ್ಮರ್ ಕೊಟ್ರಿ ನೀರು ಬಿಡಕ್ಕೆ ಅಂತ ಹೇಳಿದ್ರು. ಅಶ್ವತ್ಥರು ಹೇಳ್ತಾರೆ, JDSನ ಅಶ್ವತ್ಥರವರು ದೇವೇಗೌಡರೇ ನೀರು ಕೊಟ್ಟಿದ್ದು ಅಂತೇಳಿ. BJP ಹೇಳ್ತಿದ್ದಾರೆ CP ಯೋಗೇಶ್ವರ್ ಭಗೀರಥ ಅಂತ. ನಿಜವಾಗ್ಲೂ ನೀರು ಕೊಟ್ಟರು ಯಾರು ಕೆಲಸ ಮಾಡಿದ್ರು ಅಂತೇಳಿ ಈಗ ಕ್ಯಾಂಡಿಡೇಟ್ ಯಾರನ್ನೂ ಆಗ್ತಿಲ್ಲ. ರೈತ ಸಂಘದ ಮಲ್ಲಯ್ಯ ಅವ್ರನ್ನ ಕೇಳೋಣ. ಮಲ್ಲಯ್ಯ ಅವರೇ, ನಿಜವಾಗ್ಲೂ ನೀರು ಕೊಟ್ಟರು ಯಾರು? ನೀವು ಆದ್ರೆ ಸತ್ಯ ಹೇಳಿ. ಸರ್, ನೀರು ಕೊಟ್ಟವರು ದೇವೇಗೌಡರು ಪ್ರಥಮವಾಗಿ ಡ್ಯಾಮ್ ಮಾಡ್ತಾರೆ. CP ಯೋಗೇಶ್ವರ್ ಅವರು ಭಾಳ ಕಷ್ಟಪಟ್ಟು ಸುಮಾರು 100 ಕೆರೆ ನೀರು ತುಂಬಿಸಿದ್ದಾರೆ. ನಾವೆಲ್ಲರೂ ಅಪ್ರಿಷಿಯೇಟ್ ಮಾಡ್ತೀವಿ. ಯಾರು ಕಡಿಮೆ ಇಲ್ಲ. ಇವರು ಎಲೆಕ್ಟ್ರಿಸಿಟಿ ಕೂಡ DK ಶಿವಕುಮಾರ್ ಕೊಟ್ಟಿದ್ದಾರೆ. 3 ಜನರ ಪಾತ್ರ ಇದೆ. ಎಲ್ರದ್ದು ಪಾಲಿದೆ. ಆದರೆ ಇನ್ನೂ ರೈತರ ಋಣ ಎಲ್ಲ ಶಾಸಕರ ಮೇಲೂ ಇದೆ, ಎಲ್ಲ ನಾಯಕರ ಮೇಲೂ ಇದೆ. ಎಲ್ಲೋ ಕನಿಷ್ಠ ಪ್ರಮಾಣದಲ್ಲಿ ಏನೋ ಒಂದು ಮಾಡಿಬಿಟ್ಟು ಇಲ್ಲಿ ಪ್ರಚಾರ ಕೊಡೋದಲ್ಲ. ಇನ್ನು ಬೇಜಾನ್ ಅವ್ರ ಮೇಲೆ ಋಣ ಇದೆ. ರೈತರ ಋಣ ತೀರ್ಸ್ಬೇಕು ಇನ್ನು ಎಲ್ಲ ಪಕ್ಷದವ್ರು. ಅಕ್ಕ, ಈಗ ನೀರು ಕೊಟ್ಟಿದ್ದು ಕ್ಲಿಯರ್ ಮಾಡಿಬಿಟ್ರು. ರೈತ ಸಂಘದವರು ಯಾವ ಪಾರ್ಟಿನೂ ಅಲ್ಲ. ಅವ್ರು ಹೇಳಿದ್ರು ನಾವು ಯಾರು ಇದಲ್ಲ ಅಂತ ಹೇಳಿದ್ರು. 3 ಜನ ಸಹಕಾರ ಇದೆ ಅಂತೇಳಿ. ಆ್ಯಕ್ಚುಲಿ ನಿಜವಾಗ್ಲೂ ನೀವೊಬ್ಬರು ಹೆಣ್ಮಗಳಿದ್ದೀರಾ, ಇಲ್ಲಿ ಏನೆಲ್ಲ ಕೆಲಸ ಪೆಂಡಿಂಗ್ ಇದೆ, ಏನಾಗಬೇಕಾಗಿತ್ತು? ಸಮಸ್ಯೆ ಏನಿದೆ? ಸಮಸ್ಯೆನೂ ಮಾತಾಡ್ಬೇಕಲ್ವಾ? ಚನ್ನಪಟ್ಟಣ ತಾಲೂಕು ಅಭಿವೃದ್ಧಿ ಆಗಬೇಕು. ಯಾವ ರೀತಿ ಅಭಿವೃದ್ಧಿ ಆಗಬೇಕು? ಪ್ರತಿ ರೋಡ್ ಆಗಿಲ್ಲ, ರಸ್ತೆ ಆಗಿಲ್ಲ. ಅದೇ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಅಕ್ಕಿ ನೀವು ಮಾತಾಡಿ. ಅಕ್ಕಿ ಕೊಟ್ರು, ಸಾದಿ ಭಾಗ್ಯ ಕೊಟ್ರು. ಇಲ್ಲಿ ಕೇಳಿ, 20 ವರ್ಷ ಯೋಗೇಶ್ವರ್ ಗೆದ್ರು. ನೀರಾವರಿ ಒಂದು ಬಿಟ್ರೆ ಬೇರೆ ಏನು ಅವ್ರು ಹೇಳುವಂಥದ್ದು ಏನು ಇಲ್ವೇ ಇಲ್ಲ. ನಮ್ಮ DK ಶಿವಕುಮಾರ್ ಅವರು ಪ್ರತಿಯೊಂದು ಅರ್ಧ ಎಕರೆ ಇರೋರ್ಗು ಟ್ರಾನ್ಸ್ಫಾರ್ಮ್ ಕೊಟ್ಟರು, UCD ಮಾಡಿದ್ರು. ಬಸ್ ಸ್ಟ್ಯಾಂಡ್ ಮಾಡಲಿಲ್ಲ. ನಮ್ಮ ಕಾಂಗ್ರೆಸ್ ಸಿದ್ದರಾಮಯ್ಯನವರು ಏನೇನು ಭಾಗ್ಯ ಕೊಡ್ಲಿ. ನೀವೇ ಹೇಳಿದ್ರೆ ನಿಮ್ದೇ 5 ವರ್ಷ ಸರ್ಕಾರ ಇತ್ತು, ರಸ್ತೆ ಎಲ್ಲ ಅಂತೀರಾ, ರೋಡ್ ಸರಿ ಇಲ್ಲ ಅಂತಿದ್ದೀರಾ. ಕುಮಾರಸ್ವಾಮಿ ಸಮ್ಮಿಶ್ರ ಸರ್ಕಾರ ಇತ್ತು. ತಾಲೂಕಿನ MLA ಅವರು ಕುಮಾರಸ್ವಾಮಿ MLA ಆಗಿದ್ರು. ಅವ್ರ ತಾಲೂಕು ಕಡೆ ಬಂದು ತಿರುಗಾಡೋ ಅವರು ಕುಮಾರಸ್ವಾಮಿ ಅವರು. ಬರ್ತೀನಿ, ನಿಮ್ಮ ಹತ್ರ ಮಾತಾಡ್ತೀನಿ. ಅಲ್ಲೊಬ್ರು ಇದಾರೆ, ಕುಮಾರಣ್ಣ ಅವರ ಅವ್ರು ಹೇಳ್ತಿದಾರೆ, ಅಕ್ಕ ರಸ್ತೆ ಇಲ್ಲ, ಬಹಳಷ್ಟು ಮೂಲಭೂತ ಸೌಕರ್ಯ ಸಮಸ್ಯೆ ಇದೆ ಅಂತೇಳಿ. ಯಾಕೆ ಏನು ಮಾಡಿಲ್ವಾ ಕುಮಾರಣ್ಣ? ಮೂಲಭೂತ ಸೌಲಭ್ಯ ನೀವು ನೋಡೋದಾದ್ರೆ ಕಣ್ ಮುಂದ್ಗಡೆ ಇದೆ. ಪ್ರಥಮ ಡಿಗ್ರಿ ಕಾಲೇಜ್ ಕಟ್ಟೋರು ಯಾರು? ಮಕ್ಕಳು ಶಾಲೆಯಲ್ಲಿ ಕೂತ್ಕೊಳ್ಳೋ ಪರಿಸ್ಥಿತಿ ಇರಲಿಲ್ಲ. ಅಂತ ಮಕ್ಕಳಿಗೆ ಈ ದೇಶದ ಭವಿಷ್ಯ ಮಕ್ಕಳು ಅಂತ ಅವ್ರನ್ನ ಪ್ರಥಮ ಡಿಗ್ರಿ ಕಾಲೇಜು, ಸರ್ಕಾರಿ ಪ್ರಾಥಮಿಕ ವಿದ್ಯಾರ್ಥಿ ಕಾಲೇಜು, ಆಮೇಲೆ ಗರ್ಲ್ಸ್ ಕಾಲೇಜು ಇವೆಲ್ಲ ಆಗದೆ. ಇದಲ್ಲದೆ ಪ್ರಥಮವಾಗಿ ನುಡ್ದಂತ ಒಂದೇ ಒಂದು ಮುಖ್ಯಮಂತ್ರಿ ನಡೆದಿರ್ತಕ್ಕಂಥ ಅಂದ್ರೆ ಇದು ರೈತರ ಸಾಲ ಮನ್ನಾ ಮಾಡಿದ್ರಲ್ಲ 25,000. ಅದೇ ರೀತಿ ಶ್ರೀಶಕ್ತಿ ಸಾಲ ಮನ್ನಾ ಮಾಡ್ತೀವಿ. ಅಲ್ಪಸಂಖ್ಯಾತರ ಈಗ ಅವನಿಶಾರ ಅಲ್ಪಸಂಖ್ಯಾತರ ಕಾಳಜಿ ಇರ್ತಕ್ಕಂಥ ಏಕೈಕ ನಾಯಕ ಮುಖ್ಯಮಂತ್ರಿ ಅಂದ್ರೆ ಕುಮಾರಣ್ಣ ಮಾತ್ರ. ಇನ್ಯಾರು ಸಾಧ್ಯ ಇಲ್ಲ. ಕುಮಾರಸ್ವಾಮಿ ಅವರೇ ಅಲ್ಪಸಂಖ್ಯಾತರ ನಾಯಕರು ಅಂತಿದ್ದಾರೆ. ನಾವು BJP ಬಂದಿರತಕ್ಕಂಥ ಕಾರ್ಯಕರ್ತರನ್ನು ಕೂಡ ಮಾತಾಡ್ಸೋಣ. ಇಲ್ಲಿ ನಮ್ಮ ಚನ್ನಪಟ್ಟಣ ತಾಲೂಕಿನ ಎಲ್ಲ ಮತದಾರರು, ಎಲ್ಲ ಪಕ್ಷದ ಅಭ್ಯರ್ಥಿಗಳು ಹೇಳೋದು ಸಹಜ. ನಾನು 5 ಪ್ರಶ್ನೆ ಹೇಳ್ತೀನಿ, ಆನ್ಸರ್ ಕೊಟ್ಬಿಡ್ತೀನಿ. ಸರ್, ತಾಲೂಕಲ್ಲಿ ನಮ್ಮ ಸಾಹೇಬರು ಮಾಡಿದ್ದು ಬರೀ 200 ಕೋಟಿ ನೀರಾವರಿಗೆ. ಕುಮಾರಸ್ವಾಮಿಯವ್ರದ್ದು 1,500,000 ಕೋಟಿ ಕಣ್ಣು ಕಾಣಲ್ಲ.
ನಮ್ಮ ಸಾಹೇಬ್ರದ್ದು 200 ಕೋಟಿ ನೀರಾವರಿ ಮಾತ್ರ ಕಾಣ್ತಾ ಇರೋದು. ಇದು ಸತ್ಯ. ಎರಡನೇ ಆಮೇಲೆ ನಿಮ್ದೇ ಬಿಜೆಪಿ ಸರ್ಕಾರ ಇತ್ತು, ನಿಮ್ಮ ಸಾಹೇಬ್ರು ಯಾರು ಸಾಹೇಬ್ರು ಹೇಳಿ? ನಿಮ್ಮ ಸಾಹೇಬ್ರು ಯೋಗೇಶ್ವರ್ ಹೇಳ್ತಾ ಇದ್ರು, ನಾನು ಬಿಜೆಪಿ MLC, ಆದ್ರೆ ಬಿಜೆಪಿ ಸರ್ಕಾರ ಕುಮಾರಣ್ಣಂಗೆ ಜಾಸ್ತಿ ವಿಶ್ವಾಸ, ಜಾಸ್ತಿ ಫಂಡ್ ಕೊಡ್ತಿದ್ದಾರೆ ಅಂತಿದ್ರು. ಏನು ಅಂಡರ್ಸ್ಟ್ಯಾಂಡಿಂಗಾ ಸರ್? ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ ಸರ್. ನಗರದಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ದೋ, ಓಪನ್ ಮಾಡಿದವ್ರು ಕುಮಾರಸ್ವಾಮಿ ಅವರು. ಹೈಕೋರ್ಟ್ ಮಾಡ್ದೋ, ಓಪನ್ ಮಾಡಿದವ್ರು ಕುಮಾರಸ್ವಾಮಿ ಅವರು. ಅಂಬೇಡ್ಕರ್ ಭವನ ಮಾಡಿದೀವಿ, ಓಪನ್ ಮಾಡಿದವ್ರು ಕುಮಾರಸ್ವಾಮಿ ಅವರು. ವಿಧಾನಸೌಧ ಮಾಡ್ದೋ, ಅದು ಓಪನ್ ಮಾಡಿದವ್ರು ಕುಮಾರಸ್ವಾಮಿ ಅವರು. ಮಾಡಿದವ್ರು ಯಾರು ಸರ್? ಇಡೀ ಚನ್ನಪಟ್ಟಣ ತಾಲೂಕಲ್ಲಿ ಉಳ್ಕೊಂಡಿರೋದು ಖಾಸಗಿ ಬಸ್ ಸ್ಟ್ಯಾಂಡ್ ಒಂದು. ಕುಮಾರಸ್ವಾಮಿ ಅವರು 5 ವರ್ಷದ ಅಧಿಕಾರದಲ್ಲಿ ಅದೊಂದು ಬಸ್ ಸ್ಟ್ಯಾಂಡ್ ಮಾಡ್ಲಿಲ್ಲ. ಈಗ ನಿಮ್ದೇ ಸರ್ಕಾರ ಕುಮಾರಸ್ವಾಮಿ ಅವ್ರಿಗೆ ಅನುದಾನ ಕೊಟ್ಟು ಅನುಕೂಲ ಮಾಡ್ಕೊಡ್ತಾ? ಸರ್ ಅನುಕೂಲ ಐತೆ ಸರ್. ಬರೀ ಕಾಂಟ್ರಾಕ್ಟ್ ಯಾರೋ ಇಬ್ರು ಕಂಡಕ್ಟರ್ಗಳಿಗೆ ಅಷ್ಟೇ. ಯಾರು? ಇಬ್ರಿಗೆ ಕಂಡಕ್ಟರ್ಗಳಿಗೆ ಮಾತ್ರ ಆಗಿರೋದು ಅಷ್ಟೇ, ಇನ್ ಯಾರಿಗೂ ಆಗಿಲ್ಲ. ನಾನು ರೈತ ಸಂಘದವ್ರು ಮಾತಾಡ್ತೀನಿ. ರೈತ ಸಂಘದವ್ರು ಇದ್ದಾರೆ, ಹೇಳ್ತಾರೆ ಬಿಜೆಪಿ ಅನುದಾನ ಕೊಟ್ಟರು ನಿಜ. ಆಮೇಲೆ ಈ ಹಿಂದೆ ಎಲ್ಲ ಬಸ್ ಸ್ಟ್ಯಾಂಡಿಂದ ಹಿಡಿದು ಎಲ್ಲ ಕಟ್ಸಿದ್ದು ಯೋಗೀಶ್ವರ ಇವ್ರು ಬಂದು ಟೇಪ್ ಕಟ್ ಮಾಡಿದ್ರು ಅಂತಾರೆ, ನಿಜನಾ? ಕಾಲ ಬದಲಾವಣೆ ಆಗ್ತಾ ಇರ್ತದೆ, ಅಭಿವೃದ್ಧಿ ತಂತಾನೇ ಅಭಿವೃದ್ಧಿ ಆಗ್ತಾ ಇರ್ತದೆ, ಇದು ವಾಸ್ತವ. ಆದರೆ ಇಲ್ಲಿ ಜನಸೇವೆ ಮಾಡೋದಕ್ಕೆ ಬೊಂಬೆ ಆಡಿಸೋರೇ ಬೇರೆ ಇರ್ತಾರೆ. ಆ ಬೊಂಬೆ ಆಡಿಸೋರ ನೇತೃತ್ವದಲ್ಲಿ ಈಗ ಒಬ್ಬ MLA ಆಗುವ ಅವಶ್ಯಕತೆ ಏನಿಲ್ಲ ಜನಸೇವೆ ಮಾಡೋದಕ್ಕೆ. ಇದೆಲ್ಲ ಬೊಂಬೆ ಆಟ. ಈ ಬೊಂಬೆ ಆಟದಲ್ಲಿ ಯೋಗೀಶ್ವರರು ಗೊಂಬೆ ಆಟ ಆಡ್ತಿದ್ದಾರಂತ ನೀವೇ ಆರೋಪ ಮಾಡ್ತಿದ್ದೀರಾ? ಆರೋಪನೆ. ಈಗ ಜನಸೇವೆ ಮಾಡಬೇಕಾದ್ರೆ ಯಾವುದೋ ಒಂದು MLC ಆಗ್ಬೋದು, MLA ಆಗ್ಬೋದು. ಗೊಂಬೆ ಆಟ ಆಡ್ತಿದಾರಂತ ನಾನು ಆಮ್ ಆದ್ಮಿ ಪಾರ್ಟಿಯವ್ರನ್ನ ಕೇಳ್ತೀನಿ. ಯೋಗೀಶ್ವರ್ MLC ಇದ್ರು, ಅವರಿಗೆ ಅಗತ್ಯ ಇರಲಿಲ್ಲ MLA ಸ್ಥಾನ, ಅವರು ಗೊಂಬೆ ಆಡ್ತಿದ್ದಾರೆ, ಗೊಂಬೆ ಆಟ ಆಡಿಸ್ತಿದ್ದಾರೆ ಅಂತ ಹೇಳಿ ರೈತ ಸಂಘದವರು ಆರೋಪ ಮಾಡ್ತಾರೆ. ಗೊಂಬೆ ಆಟ ಅಂತ ಅಂದ್ರೆ ಅವರು ಗೊಂಬೆ ಆಟ ತರನೇ ಇದ್ದಾರೆ, 3 ಪಕ್ಷದವರು ಗೊಂಬೆ ಆಟ ತರನೇ ಇದ್ದಾರೆ ಇಲ್ಲಿ. ಆದ್ರಿಂದ 3 ಜನನು ನೋಡಿದ್ದೀರಾ. ಇವಾಗ ಸದ್ಯಕ್ಕೆ ನಮಗೆ ಒಂದು ಅವಕಾಶ ಕೊಡಿ ಅಂತ ನಾವು ಆಮ್ ಆದ್ಮಿಯಿಂದ ಕೇಳ್ತಾ ಇದ್ದೀವಿ. ಸರಿ, ನಾನು ಇವ್ರನ್ನ JDS ಅವ್ರು ಕೇಳ್ತೀನಿ. ಈಗ ರೈತ ಸಂಘದವ್ರು ಹೇಳಿದ್ರು ಯೋಗೀಶ್ವರ್ಗೆ ಅಗತ್ಯ ಇರಲಿಲ್ಲ ಇಲ್ಲಿ MLC ಅಂತ ಹೇಳಿದ್ರು. ಆಮೇಲೆ ಬಿಜೆಪಿ ದುಡ್ಡು ಕುಮಾರಣ್ಣಂದು ಉದ್ಘಾಟನೆ ಅಂದ್ರು. ಇದೆಲ್ಲ ಸುಳ್ಳು. ಏನಪ್ಪ ಅಂತಂದ್ರೆ ಯೋಗೇಶ್ಪುರ್ ಸಾಧನೆ 20 ವರ್ಷ ಸಾಧನೆ. ಸೀರೆ 20 ವರ್ಷ MLA ಆಗಿದ್ರು, ಸೀರೆ ಕೊಟ್ಟು ಓಟ್ ಕೇಳುದು. ಎರಡನೇದು ಏನಪ್ಪಾ ಅಂದ್ರೆ ಈಗ ಮನ್ಮನೆ ತಿರುಗ್ತಾವ್ರ. 20 ವರ್ಷ ಕೆಲಸ 20 ವರ್ಷ ಕೆಲಸ ಮಾಡಿದ್ರೆ ಮನ್ಮನೆಗೆ ಹೋಗ್ಬೇಕಾಗಿರ್ಲಿಲ್ಲ. ಅಲ್ಲ ಸ್ವಾಮಿ, ಯೋಗೀಶ್ವರ್ ಈ ಕ್ಷೇತ್ರಕ್ಕೆ ಏನು ಕೊಡುಗೆ ಕೊಟ್ಟಿಲ್ವಾ? ಏನ್ ಕೊಟ್ಟವ್ರು ಹೇಳಿ? ಈ ಕ್ಷೇತ್ರಕ್ಕೆ ಏನ್ ಕೊಡುಗೆ ಕೊಟ್ಟವ್ರೆ ಅಂದ್ರೆ, ನಮ್ಮ ಚನ್ನಪಟ್ಟಣ ತಾಲೂಕಿಂದ ಗೆದ್ದಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು, ಅವ್ರನ್ನ ಕೆಡಗುದೇ ಒಂದ್ ಸಾಧನೆ ಅಷ್ಟೇ. ಇದು ಚನ್ನಪಟ್ಟಣ ಶಾಸಕರನ್ನ ಕುಮಾರಸ್ವಾಮಿ ಇನ್ನೊಂದು ವರ್ಷ ಇದ್ದಿದ್ರೆ ಇಡೀ ಚನ್ನಪಟ್ಟಣ ಚಿನ್ನದ ನಾಡು, ಬೊಂಬೆ ಹೋಗೋದು ಚಿನ್ನದ. ನಾನು ಮಾತಾಡ್ತೀನಿ ನಿಮ್ಮ ಹತ್ರ ಮಾತಾಡ್ತೀನಿ. ಸರ್ 20 ವರ್ಷದಿಂದ ಚನ್ನಪಟ್ಟಣದಲ್ಲಿ ಸೀರೆ ಹಂಚುದೇ ಸಾಧನೆ ನಮ್ಮ ಯೋಗೇಶ್ವರವ್ರದ್ದು. ಸರ್, ಇವತ್ತು ನನ್ನ ಮಾಧ್ಯಮ ಮಿತ್ರರಿಗೆ ಒಂದು ಮನವಿ ಮಾಡ್ತೀನಿ. ದಯವಿಟ್ಟು ಇವತ್ತು ಏನು 40% ಸರ್ಕಾರ ಅಂತ ಏನು ಘೋಷಣೆ ಆಗಿದೆಯೋ ದೇಶಾದ್ಯಂತ, ಅದು ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಆಮೇಲೆ ಏನು ನಮ್ಮ ಕುಮಾರಸ್ವಾಮಿ ಅವರು CM ಆದಾಗ ಯಾಕೆ ಕ್ಷೇತ್ರಕ್ಕೆ ಬರಲಿಲ್ಲ ಅಂತ? ಯಾಕೆ ಸಾರ್ ಬರಲಿಲ್ಲ? ಸರ್ ಅವ್ರ ಕ್ವಶನ್ ಚೆನ್ನಾಗಿ ಕೇಳಿದ್ರೆ, ಇವತ್ತು ತೋಟದ ಮನೆ ಹತ್ರ 224 ಶಾಸಕರಲ್ಲಿ ವಿಭಿನ್ನವಾದಂಥ ವ್ಯಕ್ತಿ, ಚಿಂದಂತ ವ್ಯಕ್ತಿ ಕುಮಾರಣ್ಣ. ಕಾರಣ ಯಾಕೆ ಅಂತ ಅಂದ್ರೆ, ಪ್ರತಿದಿನ 800 ಜನ ಇರ್ತಾರೆ ತೋಟದ ಮನೆ ಹತ್ರ, ಸಾಮಾನ್ಯ ಜನಗಳು. ಯಾಕೆ ಸಾರ್ ಬರೋಲ್ರು? ನಾನು ನಿಮ್ಮ ಲೀಡರ್ಗಳನ್ನ ಮಾತಾಡ್ತೇನೆ. ಈಗ CP ಯೋಗೇಶ್ವರ್ MLC ಸ್ಥಾನ ಇತ್ತು ಅಂತ ಹೇಳಿದ್ರು, ಅವರಿಗೆ ಅಗತ್ಯ ಇರಲಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ CP ಯೋಗೇಶ್ವರ್ ಅವರು 20 ವರ್ಷದಿಂದ ಸೀರೆ ಕೊಟ್ರ. ಹಂಗಂದ್ರೆ ಎಷ್ಟು ಲಕ್ಷ ಸೀರೆ ಕೊಟ್ಟಿದ್ದಾರೆ ಸರ್? ಅವರು ಆರೋಪ ಮಾಡೋ ಪ್ರಕಾರ ಎಷ್ಟು ಲಕ್ಷ ಸೀರೆ ಕೊಟ್ಟಿದ್ದಾರೆ? ಪ್ರತಿ ವರ್ಷ ಅವ್ರ ಪ್ರೀತಿಯಿಂದ ಕೊಡ್ತಾರ. ಈಗ ಚನ್ನಪಟ್ಟಣ ಅಭಿವೃದ್ಧಿ ಆಗದೆ ಅಂತ ಹೇಳ್ತಾವ್ರಲ್ವಾ, ಸೀರೆ ಎಲ್ಲ ಹಾಕಿಸ್ಕೊತಾವ್ರೆ. ಅಭಿವೃದ್ಧಿ ಆಗಿದ್ರ ಸೀರೆ ಹಾಕಿಸ್ಕೊತಾ ಇದಾರ. ಚನ್ನಪಟ್ಟಣ ನೀವು ನೈಜ ಚಿತ್ರಣವನ್ನ ನೋಡ್ಬೇಕು ಅಂತ ಅಂದ್ರೆ, ನೀವು ಇಲ್ಲೆಲ್ಲಾ ಸೇರಿರು ಆ ಪಕ್ಷದ ಮುಖಂಡರುಗಳು ಅವ್ರವ್ರ ಪಕ್ಷದ ಪರವಾಗಿ ಮಾತಾಡ್ತಾರೆ. ನೀವು ಗ್ರಾಮಾಂತರ ಭಾಗಕ್ಕೆ ಹೋಗಿ ದನ ಮೇಯಿಸ್ತಾ ಇರ್ತಾರೆ, ಕುರಿ ಮೇಯಿಸ್ತಾ ಇರ್ತಾರೆ, ಸೊಪ್ಪು ಕೀಳ್ತಾ ಇರ್ತಾರೆ, ಹಸು ಹಾಲು ಕರಿತಾ ಇರ್ತಾರೆ. ಅವ್ರನ್ನ ನೀವು ಪ್ರಶ್ನೆ ಮಾಡಿ ಚನ್ನಪಟ್ಟಣ ಯಾರಿಂದ ಅಭಿವೃದ್ಧಿ ಆಯ್ತು ಅಂತ ನಿಮ್ಗೆ ನೈಜ ಚಿತ್ರಣ ಅಲ್ಲಿ ಸಿಗುತ್ತೆ. ನಾನು ಕಾಂಗ್ರೆಸ್ನವ್ರು ಮಾತಾಡ್ತೀನಿ. ಕಾಂತರಾಜ್ ಅವ್ರು ಏನು ಹೇಳ್ತಾರೆ ಕೇಳೋಣ. ಕಾಂತರಾಜ್ ಅವರೇ, ಯೋಗೀಶ್ವರ್ 20 ವರ್ಷ ಸೀರೆ ಕೊಟ್ರಂತೆ, ನೀವೇನೇನು ಕೊಟ್ಟಿದ್ದೀರಾ? ನಾನೀಗ ಹೇಳ್ಬೇಕು ಅಂದರೆ 2018ರಲ್ಲಿ ಕುಮಾರಸ್ವಾಮಿ ಅವರು MLA ಆಗಿ CM ಆದರು. ನಾವು ಬಹಳ ಆಕಾಂಕ್ಷೆಗಳು ಹುಟ್ಟಿದ್ದು. ಇವತ್ತು ಕುಮಾರಸ್ವಾಮಿ ಅವರು CM ಕೈಲಿ ಪೆನ್ನು ಪೇಪರ್ ಎಲ್ಲ ಇರ್ತದೆ. ಇವತ್ತು ನಮ್ಗೆ ಇದ್ದಿದ್ದು ಒಂದು ಸ್ಪಂಜ್ ಸಿಲ್ಕ್ ಮಿಲ್ ಇತ್ತು, 1,000 ಜನಕ್ಕೆ ಕೆಲಸ ಕೊಡ್ಬೋದಾಯಿತು. ನೈಜ ಪ್ರತಿಕ್ರಿಯೆ ಪೆನ್ನು ಪೇಪರ್ ಇತ್ತು, 500 ಕೋಟಿ ವರ್ಕ್ ಮಾಡ್ಬೋದಾಯಿತು. ಇವತ್ತು ಚನ್ನಪಟ್ಟಣದಲ್ಲಿ ಬಸ್ ಸ್ಟ್ಯಾಂಡ್ ನೋಡಿ, ಬಸ್ ಸ್ಟ್ಯಾಂಡು
ಅವ್ರು ಕರೆದು 5 ನಿಮಿಷ ಮಾಡ್ಬೋದಾಯ್ತು. ನಿಮ್ಮ ಕಾರ್ಯಕರ್ತರು ಮಾತಾಡ್ತೀನಿ. ಕಾರ್ಯಕರ್ತರು ಹೇಳ್ತಾರೆ, ಸರ್ ಕಾಂಗ್ರೆಸ್ನವ್ರು ಏನೇನು ಕೊಟ್ಟರು? ಈ ತಾಲೂಕಿನ ಉದ್ಧಾರ ಆಗಿರೋ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ, ಇಡೀ ತಾಲೂಕಿನ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಈ ತಾಲೂಕು ಉದ್ಧಾರ ಆಗಿದೆ. ಏನೇನು ಕೊಟ್ರಿ? ಸಂಪೂರ್ಣ ಅಭಿವೃದ್ಧಿ, ಸಂಪೂರ್ಣ ಅಭಿವೃದ್ಧಿ. ನಿಮ್ಮವ್ರು ಏನು ಕೊಟ್ಟಿಲ್ಲ ಪಾಪ ಜನಗಳಿಗೆ. ಅಣ್ಣ ದಯವಿಟ್ಟು ನಮ್ಮ ಕುಮಾರ್ ಅವರು ಹೇಳಿದ್ರು ಏನಂತ, ಯೋಗೇಶ್ವರ ಕುಮಾರಸ್ವಾಮಿ ಅವರು ಕ್ಷೇತ್ರಕ್ಕೆ ಬರಲ್ಲ ಅಂತ ಆರೋಪ ಇದೆ. ಸುಳ್ಳು. ಯಾರು ಬರಲಿಲ್ಲ ಅಂದ್ರೆ ಅದ್ಯಾರು ನೀವು ಹೇಳಿದ್ರಲ್ಲ ಭಗೀರಥ, ಆ ಭಗೀರಥ ಏನ್ ಮಾಡಿದ್ರು ಅಂದ್ರೆ ಸರ್ಕಾರ ಉಣ್ಸು ಗಂಟ ಬರುದಿಲ್ಲ ಅಂತ ಹೇಳಿದ್ರು. ಒಂದಾಯ್ತಾ? ಆಮೇಲೆ ನಾನೊಂದು ಹೇಳ್ತೀನಿ. ಈಗ ನಮ್ಮ ಸ್ನೇಹಿತ ಕುಮಾರ್ ಹೇಳ್ದ ಏನಂತ, ನಮ್ಮ ಯೋಗೇಶ್ವರ ಸಾಧನೆ ಅಂತ. ಯೋಗೇಶ್ವರ ಸಾಧನೆ ಯಾವ್ದು ಗೊತ್ತಾ? ಒಂದು ಸೀರೆ, ಒಂದು ಪಕ್ಷ ಬಿಟ್ಟು ಪಕ್ಷಕ್ಕೆ ಹೋಗೋದೊಂದು. ಒಂದಾಯ್ತಾ? ಆಮೇಲೆ ಕಮಿಷನ್ ತಂದೆ. ಆಮೇಲೆ ಇಲ್ಲಿ ಬಂದಿರೋಂಥವರೆಲ್ಲ ಓಪನ್ ಬಂದಿರೋ, ಅಲ್ಲಿ ಬಂದಿರಲ್ಲ ಪೇಮೆಂಟ್ ಗಿರಾಕಿಗಳು ಅಂತ ಹೇಳ್ತೀನಿ ನಾನು. ಪೇಮೆಂಟ್ ಗಿರಾಕಿಗಳು, ಇದು ಸವಾಲಾಗಿ ಹೇಳ್ತೀವಿ. ನಾನು ಮಾತಾಡ್ತೇನೆ. ಅಶ್ವಥ್ ಅವರಿದ್ದಾರೆ. ಅಶ್ವಥ್ ಅವರೇ, ಇಲ್ಲಿ ಹಲವಾರು ಸಮಸ್ಯೆಗಳು, ಮೂಲಭೂತ ಸೌಕರ್ಯಗಳಿದೆ. ನೀರಾವರಿ ಒಂದೇ ಪರಿಹಾರ ಅಲ್ಲ ಅಂತ ಹೇಳ್ತಾರೆ. ಇಲ್ಲಿ ಹೈನೋದ್ಯಮ ಇದೆ, ಅದಕ್ಕೆ ಸರಿಯಾದ ಹೈನೋದ್ಯಮಕ್ಕೆ ಅದನ್ನ ಮಾರ್ಕೆಟಿಂಗ್ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಹೇಳ್ತಾರೆ. ನೀವು ಪಕ್ಕದ ಕನಕಪುರಕ್ಕೆ ಹಾಲು ಹಾಕ್ತೀರಾ, ಅದು ಬಿಟ್ಟರೆ ಮದ್ದೂರಿಗೆ ಹಾಕ್ತೀರಾ, ಇಲ್ಲಿ ಒಂದು ಸರಿಯಾದ ಹಾಲಿನ ಕೇಂದ್ರ ಆಗಿಲ್ಲ ಅಂತ ಹೇಳ್ತಾರೆ. ಬೇರೆ ಬೇರೆ ಅನೇಕ ಸಮಸ್ಯೆಗಳಿದೆ. ಇಲ್ಲಿ ತರಕಾರಿ ರೈತರು ಬೆಳೀತಾರೆ, ರೇಷ್ಮೆ ಬೆಳೀತಾರೆ. ಆದರೂ ಕೂಡ ಎಲ್ಲ ಒಂದು ಕಡೆ ಇಲ್ಲಿ ಚನ್ನಪಟ್ಟಣ ಬೊಂಬೆ ಇದೆ, ಅದಕ್ಕೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇನ್ನೂ ಕೂಡ ಸರಿಯಾಗಿ ಕ್ರಿಯೇಟ್ ಆಗಿಲ್ಲ. ಹಾಗಾದ್ರೆ ಏನು ಮಾಡಿದ್ರು? ನೀರಾವರಿ ಒಂದು ಆಯಿತು, ಕುಡಿಯೋಕ್ಕೆ ನೀರಾಯಿತು, ವ್ಯವಸಾಯ ಮಾಡೋಕ್ಕಾಯ್ತು, ಉಳಿದ ಜನರು ಬಿಸ್ನೆಸ್ ಮಾಡೋಕ್ಕೆ ಏನು ಮಾಡಿದ್ದೀರಾ? ಸರ್, ಈ ತಾಲೂಕಿಗೆ ಇಲ್ಲಿವರೆಗೆ ಅವರು ಮಾಡಿರುವಂಥ ಒಂದು ಕೆಲಸ ಕಾರ್ಯಗಳಲ್ಲಿ ಗುರುತಿಸಬೇಕು ಅಂತಂದರೆ ಒಂದಲ್ಲ ಎರಡಲ್ಲ, ಸುಮಾರು 1350 ಕೋಟಿ ರೂಪಾಯಿನ ಕಾಮಗಾರಿಗಳನ್ನ ಮಾಡಿಸೋರೀಗ. ಜೊತೆಗೆ ಬಿಲ್ಡಿಂಗ್ಗಳಿರ್ಬೋದು. ಈಗ ನಿಮಗೆ ಬಿಜೆಪಿ ಸರ್ಕಾರ ಇತ್ತು, ಬಿಜೆಪಿ ಸರ್ಕಾರ ಸಂದರ್ಭದಲ್ಲಿ ಕುಮಾರಸ್ವಾಮಿ ಕೂಡ ಇಲ್ಲಿ MLA, ಅವ್ರದ್ದು ಸಹಕಾರ ಇತ್ತಾ ಇಲ್ವಾ? ಸರ್, ಸಹಕಾರ ಇತ್ತು, ಸಹಕಾರ ಇಲ್ಲ ಅಂತ ಹೇಳಿಲ್ಲ. ಬಟ್ ಏನಾಗಿದೆ ಅಂತಂದರೆ ಹೊಂದಾಣಿಕೆ ಇಲ್ಲದೆ ಹೋಯ್ತು. ಇಲ್ಲಿ ಹೊಂದಾಣಿಕೆ ಇಲ್ಲದೆ ಇದ್ದರೆ ಕೆಲಸ ಕಾರ್ಯ ಮಾಡೋಕ್ಕೆ ತೊಂದರೆ ಆಯಿತು. ಕುಮಾರಸ್ವಾಮಿ ಅವರಿಗೆ ಸಂಪೂರ್ಣವಾಗಿ 5 ವರ್ಷ ಅಧಿಕಾರ ಕೊಟ್ಟರೆ ಈ ತಾಲೂಕು ಒಂದೇ ಇಲ್ಲ, ಈ ರಾಜ್ಯನ ಅವರು ಸಮೃದ್ಧಿಯಾಗಿ ಮಾಡ್ತಾರೆ. ದೇವೇಗೌಡರಿಗೂ ಹಿಂಗೆ ಆಗಿ ಅಧಿಕಾರ ಹೋಯ್ತು. ಒಂದು ನಿಮಿಷ, ಕುಮಾರಸ್ವಾಮಿ ಅವ್ರಿಗೂ ಏನಾಯಿತು, ಅಧಿಕಾರ ಸಿಕ್ಕಲಿಲ್ಲ. ಕಾರಣ ಇಷ್ಟೇ, ಅವ್ರಿಗೆ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಹೆಚ್ಚಿನ ಸಮಯ ಆಗಲಿಲ್ಲ. ಇಲ್ಲಿ ಬಿಜೆಪಿ ಸರ್ಕಾರ ಇತ್ತು, ಕುಮಾರಣ್ಣ ಅನುದಾನ ತಂದ್ರು ಅಂತ. ಜನರಿಗೆ ಅನುಕೂಲ ಆಗೋದು ಯಾರು ಶಾಸಕರು ಯಾರು ತಂದ್ರು ಸಂತೋಷ ಆಯ್ತಾ. JDSಗೆ ಡೈರೆಕ್ಟ್ ಫೈಟ್ ಯಾರ ಜೊತೆ? ಸರ್, ನಮ್ಗೆ ಯಾರೂ ಇಲ್ಲ ಸರ್, ನಮ್ಗೆ ಯಾರೂ ಫೈಟ್ ಇಲ್ಲ, ನಾವೇ ಇದು ಸರ್, ನಾವೇ ಕೇಳ್ತೀನಿ. ಇವ್ರು ಹೇಳ್ತಿದ್ದಾರೆ ಡೈರೆಕ್ಟ್ ಫೈಟ್ ಯಾರು ಇಲ್ಲ ಅಂತೆ. ಹಂಗಾದ್ರೆ ಇಂಡಿಪೆಂಡೆಂಟ್ ಗೆದ್ಬಿಡ್ತಾರಾ? ನಿಮಗೆ ಯಾರು ಡೈರೆಕ್ಟ್ ಫೈಟ್? ಬಿಜೆಪಿಗೆ ಯಾರು ನಿಮಗೆ ಮೊದಲ ಎದುರಾಳಿ? ಎಲ್ಲಾ ಪಕ್ಷದ ಅಭ್ಯರ್ಥಿಗಳು ಸ್ಟ್ರಾಂಗ್ ಆಗಿದ್ದಾರೆ. ಈ ಸಲ ಹತ್ತಲ್ಲಿ ಯೋಗೇಶ್ವರ ಗೆಲ್ತಾರ. ಈಗ ಯೋಗೇಶ್ವರ್ ಗೆಲ್ತಾರಂತ ಅವ್ರ ಪಾರ್ಟಿ ನಾಯಕರು ಹೇಳಿದ್ರು. DK ಶಿವಕುಮಾರ್ ಪಾಪ ಕನಸು ಕಾಣ್ತಿದ್ದಾರೆ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ. DK ಸುರೇಶ್ ಶಿವಕುಮಾರ್ ಅವರು ಈ ಭಾಗದ ಎಲ್ಲ ರಾಜಕೀಯ ಕಂಟ್ರೋಲ್ ಮಾಡೋದು ಅವರೇ ಅಲ್ಲ. ಸ್ವಾಮಿ, ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗು ಅಲ್ಲ. ಈಗ ನಿಮ್ಗೆ ಯಾರು ಫೈಟ್ ಯಾರು ಸ್ವಾಮಿ? ಈಗ ಕಾಂಗ್ರೆಸ್ ಯಾರು ಫೈಟ್? ನೇರ ಎದುರಾಳಿ ಯಾರು? 3 ಪಕ್ಷದವ್ರು ಎದುರಾಳಿದ್ದಾರೆ. ನಾವೇ ಮೇಲೆ ಇರ್ತೀವಿ. ಈಗ ಎಲ್ಲ ಎದುರಾಳಿನ ಈಗ ಸ್ವಾಮಿ, ಎಲ್ಲರೂ ಆ ಪಕ್ಷದವ್ರು ಎದುರಾಳಿನ, ಎಲ್ಲರೂ ಎದುರಾಳಿ. ಯಾರು ನಿಂತಿರ್ತಾರೆ ಎಲ್ಲ ಎದುರಾಳಿನ. ಕಾಂಗ್ರೆಸ್ನವ್ರಿಗೆ 3 ಪಕ್ಷದವರು ಎದುರಾಳಿ ಅಂತೆ ಆಯ್ತಾ. ಹಾಗಾಗಿ ನೋಡೋಣ ಅವ್ರಿಗೆ ಯಾರ್ಯಾರು ಎದುರಾಳಿ ಏನೇನು ಆಗ್ತಾರೆ ಅಂತೇಳಿ. ನಾನೀಗ ಆಮ್ ಆದ್ಮಿ ಪಾರ್ಟಿಯವ್ರನ್ನ ಕೇಳ್ತೀನಿ. ಸರ್, ಕಾಂಗ್ರೆಸ್ನ 3 ಪಾರ್ಟಿ ಎದುರಾಳಿ ಅಂತೆ. ಆಮ್ ಆದ್ಮಿ ಪಾರ್ಟಿ ಅವ್ರು ಹೇಳೋ ಪ್ರಕಾರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಏನು ಮಾಡ್ಲಿಕ್ಕೆ ಆಗ್ತದೆ? ನೀವು ನೋಡ್ತಾ ಇರ್ಬೋದು 10 ವರ್ಷದ ಸಾಧನೆ ಏನಿದೆ, 75 ವರ್ಷದ ಸಾಧನೆ ಏನಿದೆ ಕಾಂಗ್ರೆಸ್ ಸರ್ಕಾರದ್ದು. ದಳ ಸರ್ಕಾರ ನೋಡಿದರೆ 3 ಸರ್ಕಾರದ ಆಡಳಿತ ಆಚಾರ ವಿಚಾರ ಕಾರ್ಯವೈಖರಿ ನೋಡಿ ಈ ಸರಿ ಡೆಲ್ಲಿ ಸಾಧನೆ ಏನಿದೆ, ಪಂಜಾಬ್ ಸರ್ಕಾರದ ಸಾಧನೆ ಇಲ್ಲಿ ನಿಮ್ಮದು ಆಮ್ ಆದ್ಮಿ ಪಾರ್ಟಿ ಹೊಸ ಪಕ್ಷ ಸಂಘಟನೆ ಮಾಡಬೇಕು. ಸಂಘಟನೆ ಅಷ್ಟು ಸ್ಟ್ರಾಂಗ್ ಇದೆಯಾ? ಮಾಡ್ತೀವಿ, ಸಂಘಟನೆ ಮಾಡಲಿಕ್ಕೆ ಹೊರಟಿದ್ದೀವಿ. ಸಂಘಟನೆ ಆಗ್ತದೆ. ನಾನು ಬರ್ತಾ ಇದ್ದಾರೆ ಅಖಾಡದಲ್ಲಿ ಇನ್ನೂ ಚರ್ಚೆ ಇದೆ, ಇನ್ನೂ ಮಾತಾಡೋದಿದೆ. ಇಲ್ಲಿ ಯಾರ್ಯಾರು ಏನೇನು ಮಾಡಿದ್ರು ಅಂತ ಇನ್ನೂ ಕೇಳೋದಿದೆ, ಇನ್ನು ಏನೇನು ಆಗ್ಬೇಕನ್ನೋದು ಕೂಡ ಮಾತಾಡೋದಿದೆ. ಈ ನಡುವೆ ಅಖಾಡದಲ್ಲಿ ಮತ್ತೊಂದು ಚಿಕ್ಕದೊಂದು ಬ್ರೇಕ್ ನಂತರ VIP ಅಖಾಡಕ್ಕೆ ಮತ್ತೆ ಸ್ವಾಗತ. ಚನ್ನಪಟ್ಟಣದಲ್ಲಿ ಹಲವಾರು ಸಮಸ್ಯೆ ಇದೆ ಅಂತ ಕೆಲವರು ಹೇಳ್ತಿದ್ದಾರೆ. ಕೆಲವರು ನೀರಾವರಿ ವಿಚಾರದಲ್ಲಿ 3 ಪಾರ್ಟಿಯವರು ತಮ್ಮದೇ ಆದ ರೀತಿ ಡಿಪೆಂಡ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬಹಳಷ್ಟು ಕೆಲಸಗಳಾಗಬೇಕಾಗಿದೆ. ಮತ್ತು ಚನ್ನಪಟ್ಟಣ ಅನ್ನೋದಿದೆಯಲ್ಲ, ಬೆಂಗಳೂರಿಗೆ ಹತ್ರ ಆಗಿದ್ದರಿಂದ ಇದೊಂದು ಇಂಡಸ್ಟ್ರಿಯಲ್ ಹಬ್ ಮಾಡಬೇಕು ಅಂತೇಳಿ ಕೂಡ ಚರ್ಚೆ ಆಗ್ತಿರುವಂಥದ್ದು. ಇಲ್ಲಿ ಜನರು ಬೆಂಗಳೂರಿಗೆ ಇವತ್ತು ಕೆಲಸಕ್ಕೆ ಹೋಗ್ತಿದ್ದಾರೆ. ಚನ್ನಪಟ್ಟಣದಲ್ಲಿ ಇದು ಮೇನ್ ರೋಡ್ ಇರ್ತಕ್ಕಂಥ ನಗರ. ಹಾಗಾಗಿ ಚನ್ನಪಟ್ಟಣದಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ಬನ್ನಿ ಜನರನ್ನು ಕೇಳೋಣ. ನಾವು 3 ಪಾರ್ಟಿ ಬೇಡ, ಈಗ 3 ಪಾರ್ಟಿಲಿ ಏನೇನಾಗಿದೆ, ಅಭಿವೃದ್ಧಿ ಏನಾಗಬೇಕಂತೇಳಿ ಜನರು ಕೇಳೋಣ. ಸರ್, ಏನು ಅಭಿವೃದ್ಧಿ ಆಗಬೇಕಂತ ಆ್ಯಕ್ಚುಲಿ ಹೇಳಿ, ಇಲ್ಲಿ ಏನೇನು
ಏನಾಗಬೇಕು? ನಿಮ್ಮ ಪಾರ್ಟಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಮಗದೊಂದು ಆಮ್ ಆದ್ಮಿ ಪಾರ್ಟಿ, ರೈತ ಸಂಘ. ನಿಜವಾಗ್ಲೂ ಸರ್ ಭಾಳಷ್ಟು ಸಮಸ್ಯೆ ಇದೆ. ಇಲ್ಲಿ ಜನರು ಬೆಂಗಳೂರಿಗೆ ಕೆಲಸಕ್ಕೆ ಹೋಗ್ತಾರೆ, ಇಲ್ಲೇ ಇಂಡಸ್ಟ್ರಿ ಓಪನ್ ಮಾಡೋಕ್ಕೆ ಸಾಧ್ಯ ಇಲ್ವಾ? ಖಂಡಿತ ಸಾಧ್ಯ ಇದೆ ಸರ್. ಇಚ್ಛಾಶಕ್ತಿ ಕೊರತೆ ಇರೋದ್ರಿಂದ ಯಾವ ಇಂಡಸ್ಟ್ರಿನೂ ಇಲ್ಲಿ ಆಗಲಿಲ್ಲ. ನಮಗೆ ಕಳೆದ ಬಾರಿ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರಿಗೆ ಕ್ಷೇತ್ರಕ್ಕೆ ಬಂದಾಗ ಭಾಳಷ್ಟು ನಿರೀಕ್ಷೆಗಳು ನಮಗಿದ್ವು. ಒಂದು ಸಾಕಷ್ಟು ಅಭಿವೃದ್ಧಿ ಆಗ್ತದೆ, ಒಂದು ಮಾದರಿ ಕ್ಷೇತ್ರ ಆಗ್ಬೋದೇನೋ ಅನ್ನುವಂಥ ಭರವಸೆಯಲ್ಲಿ ನಾವು ಕುಮಾರಸ್ವಾಮಿ ಅವ್ರನ್ನ ನಮ್ಮ ಕ್ಷೇತ್ರದ ಜನ ವಾಲಂಟಿಯರಾಗಿ ಬೆಂಬಲಿಸಿದ್ರು. ಆದರೆ ಕುಮಾರಸ್ವಾಮಿ ಅವರು ಇಲ್ಲಿ ಚುನಾವಣೆಯಲ್ಲಿ ಆಯ್ಕೆ ಆದಮೇಲೆ ಅವ್ರಿಗೆ ಅವಕಾಶ ಇತ್ತು. ಕಳೆದ 18 ತಿಂಗಳು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರು ಅವರು. ಕುಮಾರಸ್ವಾಮಿ ಅವ್ರ ಕೊಡುಗೆ, ಯೋಗೇಶ್ವರ್ ಕೊಡುಗೆ, DK ಶಿವಕುಮಾರ್ ಕೊಡುಗೆ ಏನು ಅಂದರೆ ಈ ಕ್ಷೇತ್ರಕ್ಕೆ ನೀರಾವರಿ ವಿಚಾರದಲ್ಲಿ DK ಶಿವಕುಮಾರ್ ಅವರು ಕರೆಂಟ್ ಕೊಟ್ಟಿರೋದು ಸತ್ಯ, ಯೋಗೇಶ್ವರ್ ಅವರು ಈ ತಾಲೂಕು ನೀರಾವರಿ ಮಾಡಿರೋದು ಸತ್ಯ. ಕುಮಾರಸ್ವಾಮಿ ಅವ್ರ ಕೊಡುಗೆ ಏನು ಈ ಕ್ಷೇತ್ರಕ್ಕೆ ಬರೀ ಸುಳ್ಳು 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 ಕೇಳ್ತೀನಿ ಏನು ಅವರು ಸುಳ್ಳು ಹೇಳ್ತೀರ? ನಿಜ ನಿಮ್ಮ ನಾಯಕರು ಹೇಳೋದು? ಸರ್, ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡ್ತಾರೆ, ಸುಳ್ಳು ಹೇಳಿ ಗೆಲ್ತಾರೆ. ಸುಳ್ಳು ಹೇಳಿ ಗೆದ್ರು. 14 ತಿಂಗಳು ಮುಖ್ಯಮಂತ್ರಿನೂ ಆಗಿದ್ರು. 14 ಕಣ್ಣೀರು ಹಾಕ ಗೆದ್ರು. ಚನ್ನಪಣ್ಣ ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ರು, ಸುಳ್ಳು ಹೇಳಿ ಗೆದ್ರು. 14 ತಿಂಗಳು ಮುಖ್ಯಮಂತ್ರಿ ಆದಾಗ ತಾಲೂಕ್ ಬರ್ಲಿ ಅಪೂರ್ಣಗೊಂಡ ಅಂಬೇಡ್ಕರ್ ಭವನ ಉದ್ಘಾಟನೆ ಮಾಡಿದ್ದು ಕುಮಾರಸ್ವಾಮಿ ದೊಡ್ಡ ಸಾಧನೆ. ಆಯ್ತು. ಈಗ ನಾನು ರೈತ ಸಂಘದವ್ರನ್ನ ಮಾತಾಡ್ಸೋಣ. ಪಾಪ ರೈತ ಸಂಘದವ್ರು ಏನ್ ಹೇಳ್ತಾರೆ ಕೇಳ್ಬೇಕಲ್ವಾ? ರೈತ ಸಂಘದ ನಾಯಕರು ಇಲ್ಲಿದ್ದಾರೆ. ಸರ್, ಆಕ್ಚುಲಿ ಇಲ್ಲಿ ಏನ್ ಸಮಸ್ಯೆಗಳಿದೆ, ಏನ್ ಆಗ್ಬೇಕಾಗಿತ್ತು? ಸಮಸ್ಯೆಗಳು ಮೂಲಭೂತವಾಗಿ ಯಾರೂ ಸಮಸ್ಯೆ ಬಗೆಹರಿಸ್ತಾ ಇಲ್ಲ. ಕಾಂಗ್ರೆಸ್ನವರು 10 kg ಅಕ್ಕಿ ಕೊಟ್ಟು ಅಷ್ಟಕ್ಕೆ ಮನೆಯಿಂದ ಹೊರಗೆ ಹೋಗೋಕ್ಕಿಲ್ದಂಗೆ ಅದನ್ನೇ ತಿನ್ಕೊಂಡು ಇರುವಂಗೆ ಮಾಡಿದ್ರು. ಆ BJPಯವರು ಮಾರಕ 3 ಶಾಸನಗಳನ್ನು ತರೋದ್ರ ಮುಖಾಂತರ ನಮ್ಮ ಬದುಕನ್ನೇ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡಿದ್ರು. ಇಷ್ಟೇ ಅದು ಅಭಿವೃದ್ಧಿ. ನಿಜವಾಗ್ಲೂ ರೀ, ನೀವು ಆಮ್ ಆದ್ಮಿ ಪಾರ್ಟಿಯವರು ಏನಾಗಬೇಕಾಗಿತ್ತು? ಸರಿ ಅಭಿವೃದ್ಧಿ ಕಸು ಸಮಸ್ಯೆ ಇದೆ ಚನ್ನಪಟ್ಟಣದಲ್ಲಿ, ಏನು ಮಾಡ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ 40% ಕಮಿಷನ್ ಇದೆ. ಇಲ್ಲಿ ಚನ್ನಪಟ್ಟಣದಲ್ಲಿ ಎಲ್ಲ ತಾಲೂಕ್ ಆಫೀಸ್ಗೆ ಹೋಗಿ, ನಾಡ್ ಕಚೇರಿಗೆ ಹೋಗಿ, ಪಂಚಾಯತಿಗೆ ಹೋಗಿ ಎಲ್ಲ ಲಂಚ ಭ್ರಷ್ಟಾಚಾರ ತುಂಬಿ 3 ಪಕ್ಷದಿಂದ ಎತ್ತಾಡ್ತಾ ಇದೆ. 3 ಪಕ್ಷನೂ ಬೇಡ ನಮ್ಗೆ, ಆಮ್ ಆದ್ಮಿ ಪಕ್ಷ ಬರಬೇಕು. ಅವಾಗ್ಲೇ ನಮ್ಮ ಆಮ್ ಆದ್ಮಿ ಪಕ್ಷ ಬಂದ್ರೆ ಚನ್ನಪಟ್ಟಣದಲ್ಲಿ ಎಲ್ಲ ಸರಿಗುತ್ತೆ. ಇಡೀ ಚನ್ನಪಟ್ಟಣ ಕರಪ್ಷನ್ ಅಂತ ಹೇಳಿ ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತರು ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ಏನ್ ಸ್ವಾಮಿ, ನಿಮ್ ನಾಯಕರೇ ಇಲ್ಲಿ MLA ಆಗಿರೋದು, ಮುಖ್ಯಮಂತ್ರಿ ಆಗಿದ್ರು, ಆಯ್ತಾ? ಈಗ ಅವ್ರು ಹೇಳ್ತಾರೆ ಚನ್ನಪಟ್ಟಣದಲ್ಲಿ ಭಾರಿ ಕರಪ್ಷನ್ ಇದೆ ಅಂತ ಹೇಳ್ತಾರೆ. ನಮ್ಮ ಕುಮಾರಣ್ಣವರು ಅಲ್ಲ, ಇಲ್ಲಿ ಕರಪ್ಷನ್ ಇದೆಯಾ ಇಲ್ಲ ಹೇಳಿ? 100ಕ್ಕೆ 100% ಇಲ್ಲ. 1 ರೂಪಾಯಿ ಲಂಚ ಇಲ್ವಾ? ಕುಮಾರಣ್ಣವರು ತಮಾಷೆ ಮಾಡಬೇಡಿ. 1 ರೂಪಾಯಿ ಲಂಚ ಇಲ್ದಲೇ ನಡೀತಿದ್ದಾರೆ ಚನ್ನಪಟ್ಟಣ. ಇಲ್ಲ, 1 ರೂಪಾಯಿ. ಯಾವುದೇ ಕಾಮಗಾರಿ ಉದ್ಘಾಟನೆ ಆಗ್ಬೇಕಾದ್ರೆ ಕಮಿಷನ್ ಇಸ್ಕೊಂಡು ಉದ್ಘಾಟನೆ ಮಾಡ್ತಿದ್ರು, ಪೂಜೆ ಮಾಡ್ತಿದ್ರು. ನಮ್ಮ ಕುಮಾರಣ್ಣವರು ಎಲ್ಲಿ ಕೆಲಸ ನಡೀತಾ ಇದೆ ಅಂತ ಹೋಗಿ ನೋಡಲ್ರು. ಆ ಕೆಲಸನ ಪೂರ್ಣವಾಗಿ ಕೆಲಸ ಮಾಡಿರ್ತಾರೆ. ಇವತ್ತು ನಮ್ಮ ತಾಲೂಕಿನ ದೇವಸ್ಥಾನಗಳು 10 ಕೋಟಿ ಕಡೆ ಹಿಡಿದಂತವ್ರನ್ನ ದೇವ್ರುಗಳು ನೋಡ್ಕೊಳ್ಳುತ್ತೆ. ಆ ದೇವ್ರೇ ಇವತ್ತು ನಮ್ಮ ಕುಮಾರಣ್ಣಗೆ ಶಕ್ತಿಯಾಗಿ ನಿಂತು ಕುಮಾರಣ್ಣ ಗೆಲ್ತಾರೆ ಅಂತ ಹೇಳ್ತೀನಿ. ನಾವು ಕೊಲ್ಲಾಪುರ ತಮ್ಮ ದೇವಸ್ಥಾನದ ಅಂಗಳದಲ್ಲಿ ನಾವು ಈ VIP ಅಖಾಡವನ್ನು ಮಾಡ್ತಿದ್ವಿ. ಇಲ್ಲಿ ಹಲವಾರು ಸಮಸ್ಯೆಗಳಿದೆ. ಮಹಿಳೆಯರ ಸಮಸ್ಯೆಯನ್ನು ಕೇಳೋಣ. ಮೇಡಮ್, ಇಲ್ಲಿ ಈ ತಾಲೂಕಲ್ಲಿ ನೀವು ಹೆಣ್ಣು ಮಗಳಿದ್ದೀರಾ, ಮಹಿಳೆಯರ ಸಮಸ್ಯೆ ಏನೇನಿದೆ? ಗ್ಯಾಸ್ ರೇಟು 800 ರೂಪಾಯಿ ಇದೆ, 1200 ರೂಪಾಯಿ ಮಾಡೋರೆ. ನಾವ್ ಹೆಂಗೆ ಇದು ಮಾಡ್ಬೇಕು? ಒಲೆ ತೆಗ್ದಾಕ್ಬಿಟ್ರು, ನಾವ್ ಹೆಂಗ್ ಜೀವನ ಮಾಡ್ಬೇಕು ಹೇಳಿ? ಸನ್ ಪ್ಯೂರ್ ಎಣ್ಣೆ 200 ರೂಪಾಯಿ ಆಗೈತೆ, 200-250. ಈಗ ಎಲೆಕ್ಷನ್ ಮುಗಿದ್ರೆ 300 ಆಯ್ತು, 400 ಆಯ್ತದೆ. ನಾವ್ ಹೆಂಗ್ ಜೀವನ ಮಾಡ್ಬೇಕು? ಅಲ್ಲ, ಏನ್ ಕೆಲಸ ಮಹಿಳೆಯರಿಗಾಗಿ ಏನೇನ್ ಆಗ್ಬೇಕಿತ್ತು ಈ ತಾಲೂಕು? ನಾವು ಹಳ್ಳಿ ಜೀವನ ಮಾಡ್ತಿರೋರಿಗೆ ಪ್ರತಿಯೊಂದು ಬೆಲೆ ಏರಿಕೆ ಆಗಿದೆ. ಗ್ಯಾಸ್ ನಾವಿಂದ ಒಂದು ಸೂಜಿ ದಾರ, ಪ್ರತಿಯೊಂದು ಒಂದು ಬಿಸ್ಕೆಟ್ ಬೆಲೆ ಕೂಡ ರೇಟ್ ಜಾಸ್ತಿ ಆಗಿದೆ. ಅಂದ್ಮೇಲೆ ನಾವು ಜೀವನ ಮಾಡೋದು ಹೇಗೆ? ಯೋಗೇಶ್ವರ್ ಅವರು ನೀರು ಕೊಟ್ರು ಅಂತಾರಲ್ಲ, ನಾಗವಾರ ಪರಿಸ್ಥಿತಿನ ಬಂದು ಅವ್ರನ್ನ ಸ್ವಲ್ಪ ನೋಡಕ್ ಹೇಳಿ. 30 ಎಕರೆ ಜಮೀನು ತೆಕ್ಲು ಬಿದ್ದು ಒಡಕೆ ಬೆಳ್ಕೊಂಡು ನಿಂತಿದೆ. ಯಾಕೆ ಅಂದ್ರೆ ಕಳಪೆ ಕಾಮಗಾರಿ ಅವ್ರ ಫೀಲ್ಡ್ ಅಲ್ಲೇ ಕಳಪೆ ಕಾಮಗಾರಿ ಮಾಡಿಸಿ ಕೆರೆ ನೀರು ಲೀಕ್ ಆಗ್ತಾ ಇದೆ. 30 ಎಕರೆ ಜಮೀನು ಲೀಕ್ ಆಗಿ ಒಡಕೆ ಬೆಳ್ಕೊಂಡು ನಿಂತಿದೆ. ಅದ್ರಲ್ಲಿ ಏನ್ ಜೀವನ ಮಾಡೋದು ನಾವು? ನಿಮ್ ಸಮಸ್ಯೆ ನೀವು ಹೇಳಿದ್ರಿ. ಬನ್ನಿ, ಇವರೇನೋ ಭಾರಿ ಉತ್ಸಾಹದಲ್ಲಿದ್ದಾರೆ. ಬ್ರದರ್, ನಿಮ್ ಸಮಸ್ಯೆ ಹೇಳಿ. ಸರ್, 4 ಕಾಲ ವರ್ಷದಲ್ಲಿ ನಿದ್ದೆ ಮಾಡಿದಂತ ಯೋಗೇಶ್ವರು ಕೊರೋನಾದಲ್ಲೂ ತಿರುಗು ನೋಡ್ಲಿಲ್ಲ. ಈಗ ಎದ್ಬಂದು ಚುನಾವಣೆ ಸಮಯ ಎದ್ಬಂದವ್ರೆ, ಹಾಗಾಗಿ ಏನು ಕೆಲಸ ಮಾಡಲಿಲ್ಲ. ಆಮೇಲೆ ಬ್ಯಾನರ್ ಭಗೀರಥ ಅಲ್ಲ, ಅವನು ಬ್ಯಾನರ್ ಎಲ್ಲ ಹಾಕ್ಸ್ಕೊ ಭಗೀರಥ ಯೋಗೇಶ್ವರ್ ಭಗೀರಥ ಅಲ್ಲ ಅಂದ್ರು. ಕಾಂಗ್ರೆಸ್ ಅವ್ರು ನಾವು ಕೇಳ್ಬೇಕಲ್ವಾ? ಇದು ನ್ಯಾಯ ಅಲ್ವಾ? ಕಾಂಗ್ರೆಸ್ ಅವ್ರು ನಾವು ಕೇಳಬೇಕಲ್ವಾ? ಕಾಂಗ್ರೆಸ್ ಅವ್ರು ಏನ್ ಹೇಳ್ತಾರೆ ಕೇಳೋಣ.
ಚನ್ನಪಟ್ಟಣಕ್ಕೆ ಡಿ ಕೆ ಸುರೇಶ್ ಅವರು ಏನ್ ಮಾಡಿದ್ದಾರೆ? ಜನ ಕೋವಿಡ್ ಬಂದು ಪ್ರತಿಯೊಬ್ಬರು ಕೂಡ ಸಾವಿನ ಭಯದಲ್ಲಿದ್ದಾಗ ಧೈರ್ಯ ತುಂಬಿ ಆತ್ಮವಿಶ್ವಾಸ ತುಂಬಿ ರೈತರಿಗೆ ಹಾಸ್ಪಿಟ್ಲ್ಗಳಿಗೆ ಆಕ್ಸಿಜನ್ ಕೊಟ್ಟು ಆ ಕೋವಿಡ್ ಟೈಮಲ್ಲಿ ಕಾಪಾಡಿದಂಥ ಏಕೈಕ ವ್ಯಕ್ತಿ ಸಂಸದ ಅಂದ್ರೆ ಸನ್ಮಾನ್ಯ ಡಿ ಕೆ ಸುರೇಶ್ ಅವರು. ಡಿ ಕೆ ಸುರೇಶ್ ಅವರು ಬಹಳಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾವು ಬಿಜೆಪಿ ಅವ್ರನ್ನು ಕೂಡ ಕೇಳಬೇಕಾಗಿದೆ. ಇವ್ರನ್ನ ಮಾತಾಡ್ಸ್ಕೊಂಡು ನಾನು ಹೋಗ್ತೀನಿ. ಬ್ರದರ್, ನೀವು ಯುವಕರಿದ್ದೀರಾ, ಏನು ಕೆಲಸ ಮಾಡ್ಕೊಂಡಿದ್ದೀರಾ? ಸರ್ ನಾವು ಬೊಂಬೆ ಉದ್ಯಮಿ, ಮೂಲತಃ ಚನ್ನಪಟ್ಟಣ ಬೊಂಬೆ ಉದ್ಯಮಿ. ಈ ಬೊಂಬೆ ಉದ್ಯಮ ಯಾವ ರೀತಿ ನಡೀತಿದೆ? ಎಲ್ಲ ಆರಾಮಾಗಿದ್ದೀರಾ? ಬಿಸ್ನೆಸ್ ಚೆನ್ನಾಗಿ ನಡೀತಿದೆಯಾ? ಸರ್ ಇಲ್ಲಿ ಪ್ರತಿನಿತ್ಯನೂ ದುಡ್ದು ಬದುಕುವಂಥವ್ರು ಎಲ್ಲ ಕುಶಲಕರ್ಮಿಗಳು. ನಮ್ಗೇನಿದ್ರು ಓಪನ್ ಮಾರ್ಕೆಟಲ್ಲಿ ನಾವೇನು ಮಾಡ್ಬೇಕು ಅದು ಮಾಡ್ತೀವಿ. ಇದಕ್ಕೆ ಇವ್ರ ಕೊಡುಗೆ ಇಲ್ಲ. ಇಲ್ಲಿ ಅವೈಜ್ಞಾನಿಕವಾಗಿ ಇವ್ರು ಮಾಡಿರುವಂಥ ಗನಂದಾರಿ ಕೆಲಸ ಹೇಳ್ತೀನಿ ಕೇಳಿ. ಬೊಂಬೆ ಉದ್ಯಮಿಗಳಿಗೆ ಬೊಂಬೆ ನಾಡು ಅಂದ್ಬಿಟ್ಟು ಚನ್ನಪಟ್ಟಣ ಫೇಮಸ್ಸು. ಇವ್ರು CM ಆಗಿದ್ದಾಗ ತಗೋಗಿ ಟೈಕ್ಲಸ್ನ ಕೊಪ್ಪಳದಲ್ಲಿ ಮಾಡ್ತಾರೆ. ಇವರು ಬುದ್ಧಿವಂತರು CM ಇವರು. ಹಾಂ, ಇವರಿಂದ ಏನು ಆಗಲಿ ಸ್ವಾಮಿ, ಇವರಿಂದ ಏನಾರು ಆಗಿದ್ರೆ ಪಕ್ಷ ಆಗಿರ್ಲಿ, ತಾಲೂಕಾಗಿರ್ಲಿ, ಒಂದು ವಾರ್ಡ್ ಆಗಿರ್ಲಿ, ಮನೆ ಹಳೆ ಕಾಂಗ್ರೆಸ್ ಪಾರ್ಟಿ ನಿಮ್ಮ ಬೊಂಬೆಗಳನ್ನ ಎಲ್ಲೆಲ್ಲಿ ಎಕ್ಸ್ಪೋರ್ಟ್ ಮಾಡ್ತೀರಾ? ಯುರೋಪಿಯನ್ ಕಂಟ್ರೀಸ್ ಮಾಡ್ತೀವಿ ಸರ್, ಡೈರೆಕ್ಟ್ ಎಕ್ಸ್ಪೋರ್ಟ್. ಇಂಡೈರೆಕ್ಟ್ ಆಗಿ ಬಾಂಬೆ ಕಳಿಸ್ತೀವಿ, ಚೆನ್ನೈ ಕಳಿಸ್ತೀವಿ, ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತೀವಿ ಸರ್. ನಮ್ಮ ಎಕ್ಸ್ಪೋರ್ಟ್ ಎಲ್ಲ ನಿಮ್ಮ ಪಾರ್ಟಿ ಅವರಲ್ಲ, ಯೋಗೇಶ್ವರ್ ಕಾಂಗ್ರೆಸ್ ಅಲ್ಲೂ ಇದ್ರಲ್ಲ ಸ್ವಾಮಿ. ಕಾಂಗ್ರೆಸ್ ಅಲ್ಲಿ ಇದ್ದಾಗಲೇ ಅಭಿವೃದ್ಧಿ ಮಾಡೋಕ್ಕಾಗೋದು. ಬಿಜೆಪಿಗೆ ಹೋಗಿ ಏನು ಮಾಡಿದ್ರು? ಏನು ಮಾಡೋಕ್ಕಾಗಲಿಲ್ಲ. ಏನ್ ಸಮಸ್ಯೆ ಆಗಿದೆ? ಯಾಕೆ ಯೋಗೇಶ್ವರು ಏನು ಮಾಡಿಲ್ಲ ಅಂತೇಳಿ ಕಾಂಗ್ರೆಸ್ ಗಂಭೀರ ಆರೋಪ ಮಾಡ್ತಾರೆ. ಚನ್ನಪಟ್ಟಣ ಅಂದ್ರೆ ಬೊಂಬೆ ನಾಡು ಇದ್ರೂ ಕೂಡ ಎಲ್ಲ ಒಂದ್ ಕಡೆ ಇಲ್ಲಿ ದೊಡ್ಡ ಮಟ್ಟದ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಇನ್ನೂ ಅವಕಾಶ ಆಗ್ತಾ ಇಲ್ಲ ಅಂತೇಳಿ ಗಂಭೀರ ಆರೋಪ ಮಾಡ್ತಿದಾರಲ್ಲ ಸರ್. ಈಗ ನಾವೇ ಯಾರೋ ಸೊಸಿ ನೆಟ್ಟಿರ್ತಾರೆ, ಬೆಳಸೂರಾಗಬೇಕಲ್ಲ ಸರ್ ತಾಲೂಕಲ್ಲಿ. ಈಗ 2006ರಲ್ಲಿ ಪ್ರಥಮ ಬಾರಿ ಮುಖ್ಯಮಂತ್ರಿ ಆದ್ರು. ಅಷ್ಟೊತ್ತಿಗಾಗಲೇ ಬರಗಾಲ ಬಂದಿತ್ತು. ಅವಾಗ ಯಾಕೆ ಮಾಡಲಿಲ್ಲ ಇವರು? ಈಗ ಈಗಲೂ ಬ್ಯಾರೇಜ್ ದೇವೇಗೌಡರು ಮಾಡಿದ್ರು ಅಂತ ಹೇಳ್ತಾರಲ್ಲ, ಅವರೇ ಮಗ CM ಆಗಿದ್ರಲ್ಲಿ ಯಾಕೆ ಮಾಡೋಕ್ಕಾಗಲಿಲ್ಲ? ಜನರ ನಾಡಿ ಸರ್, ಒಂದು ಮಾತದ, ನೆರೂರ್ ಸ್ನೇಹಿತರಿಗಿಂತ ಒಂದೂರಲ್ಲಿ ಮುನ್ಸ್ಕೊಂಡಿರೋಣ ಮೇಲು ಅಂತ. ಅಣ್ಣ, ಇದು ಕುಮಾರಸ್ವಾಮಿ ಮೊಸಳೆ ಕಣ್ಣೀರ ಆಟ ಮುಗಿತಣ್ಣ. ಇನ್ಮೇಲೆ ಮುಗಿದೋಯ್ತು. ಇನ್ನು ಯೋಗೇಶ್ವರ್ ಇಲ್ಲಿ ಬಹಳಷ್ಟು ಕೆಲಸ ಮಾಡಿದೆ ಅಂತ ಹೇಳ್ತಿದ್ದಾರೆ. VIP ಅಖಾಡದಲ್ಲಿ ಬಿಸಿ ಚರ್ಚೆ ಇದೆ. ಈ ಬಿಸಿ ಚರ್ಚೆ ನಡುವೆ ಚಿಕ್ಕದೊಂದು ಬ್ರೇಕ್ ನಂತರ VIP ಅಖಾಡಕ್ಕೆ ಮತ್ತೆ ಸ್ವಾಗತ. ಚನ್ನಪಟ್ಟಣದ ತಾಪಮಾನ ಏರ್ತಾ ಇದೆ. ಚನ್ನಪಟ್ಟಣದ VIP ಅಖಾಡ ಬಿಸಿ ರಂಗೇರ್ತಿದೆ. ಮೂರು ಪಕ್ಷಗಳ ಕಾರ್ಯಕರ್ತರುಗಳು ಉತ್ಸಾಹದಲ್ಲಿದ್ದಾರೆ. ಇದರ ನಡುವೆ ಆಮ್ ಆದ್ಮಿ ಪಾರ್ಟಿ ಕೂಡ ಬಂದಿರುವಂಥದ್ದು. ಎಲ್ಲ ಕಾರ್ಯಕರ್ತರುಗಳು ಕೂಡ ತಮ್ಮ ಪಾರ್ಟಿ ಬರ್ಬೇಕಂತೇಳಿ ಬಹಳಷ್ಟು ಹೋರಾಟಗಳನ್ನ ಮಾಡ್ತಿದ್ದಾರೆ. ನಮ್ಮ ಪಾರ್ಟಿನ ಗೆಲ್ಲುತ್ತೆ ಅಂತ ಹೇಳ್ತಾರೆ. ಹಲವಾರು ಆರೋಪಗಳನ್ನು ಮಾಡಿದ್ರು, ಪ್ರತ್ಯಾರೋಪಗಳನ್ನು ಮಾಡಿದ್ರು. ಎಲ್ಲ ಆರೋಪ ಪ್ರತ್ಯಾರೋಪದ ನಡುವೆ ಮತ್ತೇನು ಹೇಳ್ತಾರೆ ಕಾರ್ಯಕರ್ತರು ಕೇಳೋಣ ಬನ್ನಿ. JDS ಕಾರ್ಯಕರ್ತರು ಗೆಳೆಯರವರು ಭಾರಿ ಉತ್ಸಾಹದಿಂದಲ್ಲಿದ್ದಾರೆ. ಕರ್ನಾಟಕದಲ್ಲಿ ಏನಾರ ಸುಳ್ಳೇಶ್ವರ ಅಂತ ಟೈಟ್ಲ್ ಇದ್ರೆ ಯೋಗೇಶ್ವರ ಅವ್ರಿಗೇನೆ. ಯಾಕೆ ಅಂದ್ರೆ ಮಹದೇಶ್ವರನ ದೇವಸ್ಥಾನ ಉಣಿಸಿ 20 ವರ್ಷ ಮಣ್ಣೊಂದು ದುಡ್ಡಲ್ಲೇ ವಸೂಲಿ ಮಾಡಿದ್ರು. PDO ಹತ್ರ ಒಪ್ಪಿಸಿ ವಸೂಲಿ ಮಾಡಿದ್ರು. ಅಷ್ಟೆಲ್ಲ ವಸೂಲಿ ಮಾಡಿದ್ರು ಮಹದೇಶ್ವರನ ದೇವಸ್ಥಾನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ 20 ವರ್ಷ. ಅದಾದ್ಮೇಲೆ ಭಗೀರಥ ಅಂತಾರೆ. 99ರಲ್ಲಿ ಎಲೆಕ್ಷನ್ ಗೆಲ್ತಾರೆ. ಎಲೆಕ್ಷನ್ ಗೆದ್ಮೇಲೆ 2008 ಗಂಟನೂ ಬರೀ ಹೇಮಾವತಿಯಿಂದ ತಂದೆ, ಮಾರ್ಕೋಟಡಿಯಿಂದ ತಂದೆ ಮಾರ್ಕ್ ತೋರಿಸ್ಕೊಂಡು 3 ಎಲೆಕ್ಷನ್ ಗೆಲ್ತಾರೆ. ಏನ್ ಮಾಡವ್ರೆ ಅಂದ್ರೆ ಬಗಿತಾವ್ರೆ. ಬನ್ನಿ ಹಿಂಗ್ ಬಗೀರತಲ್ಲ ಅವರು ಬಗಿತಾರು ಯೋಗೇಶ್ವರ್ ಅವರು. ಒಂದು ಕೇಳಿ ಹೇಳ್ತೀನಿ. ಸೂರಿ ಸರ್, ದಯವಿಟ್ಟು ಮುಂದಕ್ಕೆ ಹೋಗ್ಬೇಡಿ. ಫಸ್ಟ್ ಇವರು ಗೆಲ್ತೀನಿ, ನಾವು ಗೆಲ್ತೀವಿ ಅಂತ ಅವ್ರಲ್ವೇ ಯಾಕೆ ಸೀರೆ ಕೊಡ್ತಾ ಇದ್ದಾರೆ? ಇನ್ನೊಂದು ಹೇಳ್ತೀನಿ. ಈಗ ನೀವೇನು ಕೊಡಲ್ವಾ? ಏನು ಕೊಡಲ್ಲ. 20 ವರ್ಷ ಗೆದ್ರಲ್ವೇ ಸರ್? 20 ವರ್ಷ 3 ವರ್ಷಕ್ಕೆ ಒಂದೊಂದು ಪಕ್ಷ, 3 ವರ್ಷಕ್ಕೆ ಒಂದೊಂದು ಪಕ್ಷ. ಅದನ್ನ ಕೇಳ್ತೀನಿ. ಕಾಂಗ್ರೆಸ್ ಅವ್ರು ಕೇಳ್ತೀನಿ. ಸರ್, ಡಿ ಕೆ ಸುರೇಶ್ ಏನು ಕೆಲಸ ಮಾಡಿ? ನನ್ನ BBHಳ್ಳಿ ಪಂಚಾಯತಿ ಮಾತಾಡ್ತೀನಿ ನಾನು. ನಮ್ಮ ಪಂಚಾಯತಿಗೆ 16 ಕೋಟಿದು ಒಂದು KB ಸ್ಟೇಷನ್ ಕೊಟ್ಟರು. ಮತ್ತು ಅಲ್ಲಿ ಕಬ್ಬಾಳಿಗೆ ಹೋಗ್ಬೇಕಾದ್ರೆ ತುಂಬ ತೊಂದರೆ ಆಗ್ತದೆ ರೋಡದು. ಅದನ್ನು ನಾವೇ ಮಧ್ಯೆ ರೋಡ್ ನಿಲ್ಲಿಸಿ ಅವರು ಪರ್ಮಿಷನ್ ತೊಗೊಂಡು 5 ಕೋಟಿ 80 ಲಕ್ಷ ರಿಲೀಸ್ ಮಾಡಿಕೊಟ್ರು. ಆಮೇಲೆ BBHಳ್ಳಿ ವೆಟರ್ನರಿ ಹಾಸ್ಪಿಟಲ್ಗೆ 25 ಲಕ್ಷ ಕೊಟ್ಟರು. ಅಲ್ಲಾರ್ಸಂದ್ರಕ್ಕೆ 27 ಲಕ್ಷ ಕೊಟ್ಟರು. ಒಂದು ಪಂಚಾಯತಿಗೆ MP ಅವರು ಸುರೇಶ್ ಅವರು 24 ಕೋಟಿ ಕೊಟ್ಟಿದ್ದಾರೆ. ಹಂಗೆ ಎಲ್ಲ ಲೀಡರ್ಗಳು ನಿಂತು ಮಾಡಿದ್ರು ಕೂಡ ಒಂದೊಂದು ಪಂಚಾಯತಿನಲ್ಲಿ ಏನಕ್ಕೆ ಸರ್ ಆಗಲ್ಲ, ಮಹಾರಾಜ್ಯ ಆಗಲ್ಲ. ಇದು ಇವರ ಅಭಿಪ್ರಾಯ. ಇವ್ರು ಹೇಳ್ತಿದ್ದಾರೆ ಬಹಳಷ್ಟು ಅನುದಾನಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಬನ್ನಿ, ಇವ್ರೇನು ಹೇಳ್ತಾರೆ ಕೇಳಿ. ನನಗೆ ಎಲ್ಲ ಕೇಳಿದ್ರು, ಏನೇನೋ ಕೇಳಿದ್ರು. ಜನ ರಾಜ್ಯದ ಕುಂದು ಕೊರತೆ ಕೇಳಿಲ್ವಲ್ಲಪ್ಪ. ನಾನು ಏನ್ ಮಾಡೋಣ? ಇವತ್ತೊಂದು ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡ್ಯವಾಡ್ತಾ ಇದೆ. ಇದ್ರ ಬಗ್ಗೆ ಜನಗಳು ಯಾರು ಕೇಳ್ತಾ ಇಲ್ಲ. ಅದ್ ಬರ್ಲಿ ಇದು ಬರ್ಲಿ ನಾನು ಮಾತಾಡ್ತವ್ರೆ. ಇವತ್ತು ದಿವಸ ನಮಗೆ ತುಂಬಾ ನೊಂದಿದ್ದೀರಾ ನೀವು? ರಾಜ್ಯದಲ್ಲಿ ಇವತ್ತೊಂದು ದಿವಸ ಬಡವ್ರಿಗೆ ಏನ್ ಸೇವೆ, ಅಕ್ಕಿ ಆಗಲಿ,
ರಾಗಿ ಆಲೆ, ಬಟ್ಟೆ ಆಲೆ, ಸ್ಕೂಲ್ ಮಕ್ಕಳು ಕಲೆಕ್ಷನ್ ಆಲೆ, ಏರಿಯಾಲೆ ಇವತ್ತಿನ ಸರ್ಕಾರ ಏನ್ ಬರ್ತೈತೆ ಸರ್? 70 ವರ್ಷದಿಂದ ಏನು ಅನ್ಯಾಯ ಆಗಿದೆ ಏನಾಗಿದೆ ಎಲ್ಲ ಗೊತ್ತು. ಇಡೀ ದೇಶದಲ್ಲಿ ಮೋದಿ ಬಂದ ಮೇಲೆ ಇಡೀ ದೇಶ ಈಗ ನಾನು ಚನ್ನಪಟ್ಟಣ ಕೇಳ್ತೀನಿ, ನಿಮ್ ಸರ್ಕಾರ ಏನು ಮಾಡಿಲ್ವಾ? ಎಲ್ಲ ಕುಮಾರಸ್ವಾಮಿ ಕೊಡಿ ಏನಿಲ್ಲ ಇಲ್ಲಿ 5 ವರ್ಷ ಆಯ್ತು, 5 ವರ್ಷ ಏನು ಮಾಡಿಲ್ಲ ಬಂದಿಲ್ಲ. 5 ವರ್ಷ ಸರ್, 5 ವರ್ಷ ಏನು ಮಾಡಿಲ್ಲ. ರಾಮದೇವ್ ಅವ್ರು ಬೆಟ್ಟ ಮಾಡ್ತಿರೋದು ಅನುಕೂಲ ಆಗುತ್ತಾ? ಎಲ್ಲ ಯೋಗೇಶ್ವರ ಮಾಡ್ತಾ ಇರೋದು, ಎಲ್ಲ ಅನುಕೂಲ ಯೋಗೇಶ್ವರ ಮಾಡ್ತಾ ಇರೋದು. ಒಬ್ಬ MLC ಆಗಿ ಈ ಕ್ಷೇತ್ರಕ್ಕೆ ನಾನು ಮಾತಾಡ್ತಾ ಆಯ್ತು. ನಿಮ್ದು ಒಂದೇ ಲೈನ್ ನೀವು ಸಮಸ್ಯೆ ನಿಮ್ದು ಆಯ್ತು. ಏನ್ ಮಾಡಿದಾರೆ ಅಶ್ವಥ್ ನಾರಾಯಣ ಅವರು ಉಸ್ತುವಾರಿ ಸಚಿವರಲ್ವಾ? ಬೇಡ, ಇದು ಚನ್ನಪಟ್ಟಣ ರಾಜಕೀಯ. ಚನ್ನಪಟ್ಟಣದ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಅವ್ರು ಹೇಳಿದ್ರಲ್ವ ಸುಳ್ಳೇಶ್ವರ ಅಂತ, ಯೋಗೇಶ್ವರು ಏನು ಹೇಳಿದಾರೋ ಅದು ವಾಗ್ದಾನಗಳನ್ನು ಈಡೇರಿಸವ್ರೆ. ಅದೇ ಕುಮಾರಸ್ವಾಮಿ ಶ್ರೀಶಕ್ತಿ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು, ಈಗ ಯಾವುದೂ ಮಾಡಿಲ್ಲ. ಕೇಳಿದ್ರೆ ದೇವರಾಣೆಗೂ ನಾನು ಮಾಡೇ ಇಲ್ಲ, ನಾನು ದೇವರಾಣೆ ಮಾಡೇ ಇಲ್ಲ ಅಂತ ಹೇಳಿದ್ರು. ಅದನ್ನು ಸಾಕ್ಷಿ ಸಮೇತ ಪ್ರೂವ್ ಮಾಡಿದ್ದೀನಿ. ಮಾತಾಡ್ಸಿದ್ದೀನಿ. ಅಭಿವೃದ್ಧಿ ಮಾಡ್ಬೇಕು ಅಂದ್ರೆ ಕುಮಾರಸ್ವಾಮಿ ಅವರು ತಡೆ ಹಿಡಿತಾರೆ. ನಮ್ಮ ಸಿಪಿ ಯೋಗೇಶ್ವರ ಅವರು ಅಭಿವೃದ್ಧಿ ಮಾಡಿಕೆ ಮುಂದೆ ಹೋದ್ರೆ ಕುಮಾರಸ್ವಾಮಿ 2018ರಲ್ಲಿ ಚನ್ನಪಟ್ಟಣದಲ್ಲಿ ಸುಳ್ಳು ಗೆದ್ದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯನ್ನ ಚನ್ನಪಟ್ಟಣ ಜನತೆ 2023ಕ್ಕೆ ಸೋಲ್ಸೋದು ಖಚಿತ. 50 ಕೋಟಿ ಕೆಲಸ ತಂದ್ರು ಸರ್. ಕೆಲಸ ತಂದು ಮಾಡಕ್ ಹೋದ್ರೆ ಮೊಟ್ಟೆ ಹೊಡಿಸ್ತಾರೆ, ಕಲ್ಲು ಹೊಡಿಸ್ತಾರೆ. ಯಾರು ಹೊಡ್ಸೋದು? ಯಾರು? ಕುಮಾರಸ್ವಾಮಿ ಅವರು ಮೊಟ್ಟೆ ಹೊಡಿಸ್ತಾರೆ, ರೌಡಿಸಂ ಮಾಡಿಸ್ತಾರೆ, ಎಲ್ಲ ಮಾಡ್ತಾರೆ. ಕೆಲಸ ಏನೂ ಆಗಿಲ್ಲ, ಕೇಳುವಂಗಿಲ್ಲ, ಕೇಳಿದ್ರೆ ರೌಡಿಸಂ ಮಾಡಿಸ್ತಾರೆ. ನಾನು ಕೇಳ್ತೀನಿ, ಏನಿಲ್ಲ ರೌಡಿಸಂ ಇದೆಯಾ ಸರ್? ಅದು ಈ ಕುಮಾರಣ್ಣ ಇದಕ್ಕೆ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಎಲ್ಲ ಕಡೆಗೆ ಇವ್ರು ಕುಮಾರಣ್ಣ ಇಲ್ಲದೆ ನೀವು ಹೆಂಗೆ ಪೂಜೆ ಮಾಡ್ತಾರೆ ಸರ್? ಕುಮಾರಣ್ಣ ಪೂಜೆ ಮಾಡಬೇಕು. ಆಮೇಲೆ ಭ್ರಷ್ಟಾಚಾರ ಅನ್ನಲ್ಲ, ಅಧಿಕಾರಿಗಳು ಕುಮಾರಣ್ಣ ಹಾಕ್ತಾರೆ, ಇವ್ರು ಬೇಕಾದ್ರೆ MLC ಅವರೇ ಹಾಕಿಸ್ಕೊತಾ ಇರೋದು. ಭ್ರಷ್ಟಾಚಾರಕ್ಕೆ ಮೂಲ ಕಾರಣಕರ್ತ ಯೋಗೇಶ್ವರ್. ಎಸ್ ನಾನು ಕೇಳ್ತೀನಿ. ಶರತ್ ಚಂದ್ರ ಅವರೇ, ಇಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆಯಾ? ಖಂಡಿತ ನೀವೇ ಸರ್ವೆ ಮಾಡಿ. ಯಾವ ಮಟ್ಟದ ಭ್ರಷ್ಟಾಚಾರ ತಾಂಡವಾಡ್ತಿದೆ? 40%. ಸರ್ ಏನ್ ಅಶ್ವಥ್ ಅವರೇ ಏನು ನಿಮ್ಮಲ್ಲಿ 40% ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆಯಾ? ಅವರು ಆರೋಪ ಮಾಡ್ತಿದ್ದಾರೆ ಸರ್ ಬೇಗ ಹೇಳಿ, ಬೇಗ ಕ್ವಿಕ್. ಸರ್, ನಮ್ಮ ಇದರಲ್ಲಿ ಯಾವುದೇ ಒಂದೇ ಒಂದು ಕುಮಾರಸ್ವಾಮಿ ಕ್ಷೇತ್ರಕ್ಕೆ ಬರಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ. ಸುಳ್ಳು ಬಂದಿದ್ದಾರೆ. ಯಾರು ಹೇಳಿರೋದು? ಅವರು ಭ್ರಷ್ಟಾಚಾರದ ಮಾತಾ ಇಲ್ಲ. ಈ ಸರಿ ಕುಮಾರಸ್ವಾಮಿ ಗೆಲ್ಲುವ ಚಾನ್ಸಸ್ ಇದೆಯಾ? 100 ಕೇಳ್ತೀನಿ. 100 ಕುಮಾರಸ್ವಾಮಿ ಗೆಲ್ತಿದೆ ಅಂತಾರೆ. ಕಾಂಗ್ರೆಸ್ನವರು ಇಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ಗೆ ಅಭ್ಯರ್ಥಿ ಇಲ್ಲ ಅಂತ ಹೇಳಿ ಕೆಲವು ಆರೋಪಗಳಿದಾವೆ. ಏನ್ ಕತೆ ಸ್ವಾಮಿ? ಎರಡು ಪಕ್ಷದವ್ರು ಏನೇ ಹೇಳ್ಕೊಂಡ್ರು ಕೂಡ ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ತದೆ. ಪ್ರಸನ್ನ ಪಿ ಗೌಡ್ರನ್ನ ಅಧ್ಯಕ್ಷ ಮಾಡಿದ್ದೀವಿ. DK ಶಿವಕುಮಾರ್ ನೇತೃತ್ವದಲ್ಲಿ ಚನ್ನಪಟ್ಟಣದಲ್ಲಿ ಮತ್ತೆ ಕಾಂಗ್ರೆಸ್ ಧ್ವಜನ ಹಾರಿಸ್ತೀವಿ. ಇವತ್ತೆಲ್ಲ ಯುವಕರಿಗೆ ಕೆಲಸ ಇಲ್ಲ, ಏನಾಗ್ತಾ ಇದೆ? ಎರಡು ಪಕ್ಷನ ನೋಡೋಗ ಅವ್ರೀಗ ಕಾಂಗ್ರೆಸ್ ಇವತ್ತು DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿ ಆಗ್ತಾರೆ. ಎಸ್ ಅವ್ರು ಹೇಳ್ತಾರೆ ಇಲ್ಲಿ ಅಭ್ಯರ್ಥಿ ಗೆಲುವು ಮುಖ್ಯ ಅಲ್ಲ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತೇಳಿ. ಭ್ರಷ್ಟಾಚಾರ ತಾಂಡವಾಡ್ತಿದ್ದಂತೆ, ನಿಮ್ದೇ ಸರ್ಕಾರ ಇತ್ತು, ಇನ್ಚಾರ್ಜ್ ಮಿನಿಸ್ಟರ್ ಇದ್ದು, ರಾಮದೇವ್ ಬೆಟ್ಟ ಅಂತ ಹೇಳಿದ್ರು, ಆಸ್ಪತ್ರೆ ಸಮಸ್ಯೆ ಇದೆ ಅಂತಿದ್ದಾರೆ. ಇಷ್ಟೆಲ್ಲ ಸಮಸ್ಯೆ ನಡುವೆ MLC ಕೂಡ ಯೋಗೇಶ್ವರ್ ಆಗಿದ್ದಾರೆ. ಅವ್ರು ಮತ್ತೆ ಗೆದ್ದು ಬಂದ್ರೆ ಮತ್ತೆ ಸರ್ಕಾರ ಬರ್ತಂತ ವಿಶ್ವಾಸ ಇದೆಯಾ? ಮುಂದೆ ಬಿಜೆಪಿ ಸರ್ಕಾರನೇ ಬರ್ತದೆ, ಯೋಗೇಶ್ವರ್ ಗೆಲ್ತಾರೆ, ಇಲ್ಲಿ ಮಿನಿಸ್ಟ್ರು ಆಯ್ತಾರೆ. ಇದು ನಾನು ಹೇಳ್ತಾ ಇರೋ ಮಾತಲ್ಲ, ಚನ್ನಪಟ್ಟಣ ತಾಲೂಕಿನ ಎಲ್ಲಾ ಮತದಾರರು. ರೈತ ಸಂಘ ಕೇಳ್ತೀನಿ ಸರ್, ಯಾರು ಬರ್ಬೋದು ಸರ್ ಈ ಸರ್ ನಿಮ್ ಪ್ರಕಾರ? ಸರ್, ನಾನು ಯಾರು ಬರ್ತಾರೆ ನಾನು ಹೇಳಕ್ಕೋಗಲ್ಲ. ಅದು ಭ್ರಷ್ಟಾಚಾರದ ವಿಚಾರ ಹೇಳ್ಬೇಕು ಅಂತಂದ್ರೆ ಮೊದಲಿಂದ ಭ್ರಷ್ಟಾಚಾರ ಇದ್ದೇ ಇದೆ. ಈ ಭ್ರಷ್ಟಾಚಾರ ತಾಂಡವಾಡ್ತಿದೆ. ಆಮ್ ಆದ್ಮಿ ಪಾರ್ಟಿ ಅಜೆಂಡಾ ಏನು? ಅಜೆಂಡಾ ಭ್ರಷ್ಟಾಚಾರದ ಹೋರಾಟ. ಯಾರ ವಿರುದ್ಧ ಹೋರಾಟ? ಭ್ರಷ್ಟಾಚಾರದ ವಿರುದ್ಧ. ಯಾರು ವ್ಯಕ್ತಿ ವಿರುದ್ಧ ಅಲ್ಲ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಅಂತ ಹೇಳ್ತಾರೆ. ನಿಮ್ಮ ವಿರುದ್ಧ ಹೋರಾಟನ ಅವ್ರು ಹೇಳ್ತಿರೋದು? ನಮ್ಮ ವಿರುದ್ಧ ಅಲ್ಲ, ನಾವು ಪ್ರಾಮಾಣಿಕವಾಗಿ ಕೆಲಸ ನಿಮಗೆ ಯಾರು ಆಪೋನೆಂಟ್? ಯಾರು? ಕಾಂಗ್ರೆಸ್ BJP-ನ? ನಮಗೆ ಈ ತಾಲೂಕಿನಲ್ಲಿ ಕಾಂಗ್ರೆಸ್ ಅನ್ನಿಸ್ತದೆ. ಬಿಜೆಪಿ ಇಲ್ವೇ ಇಲ್ಲ ಬಿಡಿ. ಸರಿ, ನಿರ್ನಾಮ. ನಿಮಗೆ ಫೈಟ್ ಕೊಡೋದು JDS-ನವರ? ಇಬ್ಬರು JDS ಇರ್ಬೋದು, BJP ಇರ್ಬೋದು, ನಾವೆಲ್ಲರೂ ಸಮಾನ ಅಂತಾರೆ. ನಾವು ಕಾಂಗ್ರೆಸ್ ಗೆಲ್ತೀವಿ. ಎಸ್ ಅವ್ರು ಹೇಳ್ತಿದ್ದಾರೆ, JDS-ನವ್ರು ಹೇಳ್ತಾರೆ ನೀವು ಲೆಕ್ಕಕ್ಕೆ ಇಲ್ಲ ಅಂತೆ. ಅದನ್ನ ತಾಲೂಕಿನ ಜನತೆ ನಿರ್ಧಾರ ಮಾಡ್ತಾರೆ, ಅವ್ರು ನಿರ್ಧಾರ ಮಾಡೋದಲ್ಲ. ಅವರು ಒಬ್ಬ MLA ಆಗಿದಾರೋ 1.5 ವರ್ಷಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಬಂದವರು, ಅವ್ರು ನಿರ್ಧಾರ ಮಾಡೋದಲ್ಲ. 2,35,00,000 ಜನ ಮತದಾರರಿದ್ದಾರೆ, ಅವ್ರು ತೀರ್ಮಾನ ತಗೋತಾರೆ. ರೈತ ಸಂಘದಿಂದ ನೀವು ಕ್ಯಾಂಡಿಡೇಟ್ ಆಗ್ತಾ ಇಲ್ಲ. ನಿಮ್ ಪ್ರಕಾರ ಈ ತಾಲೂಕಿಗೆ ಎಂತವ್ರು ಬೇಕು? ಒಳ್ಳೆ ಉತ್ತಮರು ಬೇಕು, ಅಯೋಗ್ಯರು ಬೇಕಾಗಿಲ್ಲ. ಮೊದಲಿಂದ ಎಲ್ಲ ಹೋದರೆಲ್ಲ ಅಯೋಗ್ಯರೇ ಆಗಿರೋದ್ರಿಂದ ಏನಿಲ್ಲ, ಅಯೋಗ್ರಿ ಅಂತಿದಾರಲ್ಲ ಅವರು. ಅಯೋಗ್ರಿ ಎಲ್ಲ ಬಂದಿದ್ದಾರೆ. ಜನ ತೀರ್ಮಾನ ಮಾಡ್ತಾರೆ ಸರ್, ಅದನ್ನ ಜನ ತೀರ್ಮಾನ ಮಾಡ್ತಾರೆ. ಶರತ್ ಚಂದ್ರ ಅವರಿಗೆ ಏನಾದ್ರು ಒತ್ತಡ ಏರ್ತಾರ ನಿಮ್ಮ DK ಶಿವಕುಮಾರ್ ಸುರೇಶ್ ಅವರು? ಯಾವುದೇ ಒತ್ತಡ ನನಗಿಲ್ಲ. ಯಾವುದೇ ಒತ್ತಡ ಹಾಕಿದ್ರೆ ನೀವು ಆಮ್ ಆದ್ಮಿ ಪಾರ್ಟಿ ಬಿಟ್ಟೋಗಲ್ಲ.
ಇದು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರಿಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಾ? ನೀವು ಸಂಬಂಧ ಇಲ್ಲ. ನೀವು ಒಂದು ಪಕ್ಷದ ಅಭ್ಯರ್ಥಿ, ಅವ್ರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ಅದ್ರ ಆ ಮುಖಾಂತರ ನಾವು ಗೆಲ್ಲಿಸ್ತೀವಿ ಅಂತ ಹೇಳ್ತಾರೆ ಕಾಂಗ್ರೆಸ್ನವರು. ಜನ ಆಶೀರ್ವಾದ ಮಾಡಿದ್ರಾಗ್ಲಿ, ಜನ ತೀರ್ಮಾನ ಮಾಡ್ತಾರೆ. ಅಂದ್ರೆ ಈಗ JDS ನವರು ಕೂಡ ಕುಮಾರಸ್ವಾಮಿಗೆ ಆಶೀರ್ವಾದ ಮಾಡಿ ಅಂತಿದ್ದಾರೆ. ಜನ ತೀರ್ಮಾನ ಅದು, ಜನರ ತೀರ್ಮಾನ ಅಂತೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತಿಲ್ಲಿ ಅವರು ಕಾಂತರಾಜ್ ಅವ್ರು ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವರು ಕ್ಷೇತ್ರಕ್ಕೆ ಬರ್ತಿಲ್ಲ ಅಂತ ಕೆಲವರೆಲ್ಲ ಆರೋಪವನ್ನು ಮಾಡ್ತಿದ್ದಾರೆ. ಈ ಬಾರಿ 23ಕ್ಕೆ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮುಖ್ಯಮಂತ್ರಿ 100ಕ್ಕೆ 100 ಸದಸಿದ್ಧ. ಇದು ಗ್ಯಾರಂಟಿಯ ಸದಸಿದ್ಧ. ಕುಮಾರಸ್ವಾಮಿ 100ಕ್ಕೆ 100 ಮುಖ್ಯಮಂತ್ರಿ ಆಗ್ತಿದ್ದಾರೆ. ನಿಮ್ ಪ್ರಕಾರ 100ಕ್ಕೆ 100 ಮುಖ್ಯಮಂತ್ರಿ ಯಾರು? DK ಶಿವಕುಮಾರ್, ಕಾಂಗ್ರೆಸ್ ಪಕ್ಷ ಎಲ್ಲ ಅವಕಾಶ. ಸಿದ್ದರಾಮಯ್ಯ ಆಗಲ್ವಾ? ಸಿದ್ದರಾಮಯ್ಯನೂ ಆಯ್ತಾರ, DK ಶಿವಕುಮಾರ್ ಆಯ್ತು. ಹೆಂಗೆ 2 ಜನ ಒಂದೇ ಸರಿ ಹೆಂಗಾಗುತ್ತೆ? ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ. ನಿಮ್ ಪ್ರಕಾರ ಯಾರು ಮೊದಲು ಮುಖ್ಯಮಂತ್ರಿ ಆಗ್ಬೇಕು? ಯಾರ ಕಾಂಗ್ರೆಸ್ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು. ನೀವು ಒಂದು ವೇಳೆ ಅತಂತ್ರ ವಿಧಾನಸಭೆ ಆದ್ರೆ JDS ನವ್ರ ಜೊತೆ ಸೇರ್ಕೊಂತೀರಾ? ಅದು ಹೈಕಮಾಂಡ್ ಬಿಟ್ಟ ತೀರ್ಮಾನ. ಅತಂತ್ರ ವಿಧಾನಸಭೆ ಆಗುತ್ತಾ? 140 ಸೀಟ್ ಕಾಂಗ್ರೆಸ್ ಬಂದೇ ಬರ್ತದೆ. 140. ನಾನು ಕೇಳಿದೆ ಕ್ಷೇತ್ರದಲ್ಲಿ ಕ್ಷೇತ್ರ ಕಾಂಗ್ರೆಸ್ ಬರ್ತದೆ. ಕಾಂಗ್ರೆಸ್ನವರು ಕುಮಾರಸ್ವಾಮಿ ಅವರಿಗೆ ಅನುಕೂಲ ಮಾಡ್ಕೊಡ್ತಾರಾ? ಕುಮಾರಸ್ವಾಮಿಗೆಲ್ಲ ನಾವು ಇದುವರೆಗೂ ಅನುಕೂಲ ಮಾಡಿದೀವಿ. ಈ ಹಿಂದೆ ಕುಮಾರಸ್ವಾಮಿ ಗೆಲ್ಸ್ತಾರೆ ನೀವು. DK ಶಿವಕುಮಾರ್ ಎಲ್ಲರೂ ಅನುಕೂಲ ಮಾಡ್ತಾರೆ. ಎಸ್ ಅವ್ರು ಹೇಳ್ತಿದ್ದಾರೆ ಅತಂತ್ರ ವಿಧಾನಸಭೆ ಆಗಲ್ಲ ಅಂತ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಅವ್ರು ಹೇಳ್ತಿದ್ದಾರೆ. JDS ನವ್ರು ಹೇಳ್ತಿದ್ದಾರೆ HD ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋದು ಅಂತ ಹೇಳ್ತಾರೆ. ನಿಮ್ಮಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ? ನಮ್ಮಲ್ಲಿ ನಾನು ಮುಖ್ಯಮಂತ್ರಿ ಯಾರು ಆಯ್ತಾರೆ ಅಂತ ಹೇಳೋದಿಲ್ಲ, ಬಿಜೆಪಿ ಸರ್ಕಾರ ರಚನೆ ಮಾಡ್ತದೆ. ಒಂದು ವೇಳೆ ಅತಂತ್ರ ವಿಧಾನಸಭೆ ಆದ್ರೆ ನೀವು ಕುಮಾರಸ್ವಾಮಿ ಜೊತೆ ಹೋಗ್ತೀರಾ? ನಾವ್ ಯಾವುದೇ ಕಾರಣಕ್ಕೂ ಹೋಗಲ್ಲ. ಮತ್ತೆ ಯಾರ ಜೊತೆ ಹೋಗ್ತೀರಾ? ನಾವು ವಿರೋಧ ಪಕ್ಷದಲ್ಲೇ ಇರ್ತೀವಿ. ಆಪರೇಷನ್ ಕಮಲ ಮಾಡ್ತೀರಾ? ಅದು ನಾಯಕರು ಬಿಟ್ಟದ್ದು. ನಾಯಕರು ಮಾಡಿದ್ರೆ ಒಪ್ತೀರಾ? ಒಪ್ಕೋತೀವಿ ಸರ್ಕಾರ ಮಾಡೋಕೆ. ಎಸ್ ನೋಡಿ, ಅವರು ಆಪರೇಷನ್ ಕಮಲಕ್ಕೆ ರೆಡಿ ಇದ್ದಾರೆ ಆಲ್ರೆಡಿ. ಹೌದೌದು, ಆಪರೇಷನ್ ಮಾಡೋದ್ರೊಳಗೆ BJP ಮೊದಲಿಂದ ಎತ್ತದ ಕೈ. ಯಾಕೆಂದ್ರೆ ಅದು ಜನಸದಿಂದ ಬಂದಂತ ಸರ್ಕಾರ ಅಲ್ಲ, ಜನ ವಿರೋಧಿ ಸರ್ಕಾರ ಅಂತಲೇ ನಮ್ಮ ತೀರ್ಮಾನ. ನೋಡಿ, ಈಗ ಬಿಜೆಪಿ ಹೇಳ್ತಾರೆ ನಮ್ಮ ಗೆಳೆಯರು ಆಪರೇಷನ್ ಆಗುತ್ತೆ ಅಂತ ಹೇಳ್ತಾರೆ. ಆಪರೇಷನ್ ನಾಯಕರು ಮಾಡಿ ನಾವು ಒಪ್ಕೊಂತೀವಿ ಅಂತಿದ್ದಾರೆ. ಯಾರು ಆಪರೇಷನ್? ಸಾಕಷ್ಟು ಮಾಡಿದಾರಲ್ಲ ಅವರು, ಇದ್ದವ್ರ ನಿದರ್ಶನಗಳು ಇದ್ದಾವಲ್ಲ, ಸಾಕಷ್ಟು ನಿದರ್ಶನಗಳು ನೀವೇ ನೋಡ್ತಾ ಇದ್ದೀರಲ್ಲ. ಅತಂತ್ರ ವಿಧಾನಸಭೆ ಆದ್ರೆ ಯಾರು ಬರ್ಬೋದು ಇಲ್ಲಿ ಮುಖ್ಯಮಂತ್ರಿ? ಜನ ತೀರ್ಮಾನ ಮಾಡ್ತಾರೆ, ಈಗಲೇ ಏನು ಹೇಳಲಿಕ್ಕೆ ಆಗೋದಿಲ್ಲ. ಯಾವ್ದು ಕೇಳಿದ್ರು ಜನ ತೀರ್ಮಾನ ಅಂತಾರೆ. ಸಮಯ ನೀವು 123 ಸೀಟ್ ಅಂತಿದ್ದೀರಾ, ಏನು ತಮಾಷೆ ಮಾಡ್ತೀರಾ? ಯಾವುದೇ ಕಾರಣಕ್ಕೂ ಈ ಸರಿ 150 ಸೀಟ್ ನಮ್ಮದು. 1, 2, 3. ಹಂಗಾರೆ ಕಾಂಗ್ರೆಸ್ ಎಷ್ಟು ಬರುತ್ತೆ? ಪಂಚರತ್ನ ಮಾಡ್ತಾ ಇದೀವಿ. 1, 2, 3 ಕಾಂಗ್ರೆಸ್ ಎಷ್ಟು ಬರುತ್ತೆ ಸರ್? ನಮ್ಮದು 123. 100 ಮಾಡ್ತೀವಿ, ಎರಡನೇ ಮಾತಿಲ್ಲ. JDS ಫಾರ್ಮೇಶನ್ ನೀವು ಹಂಗ ಅಸೆಂಬ್ಲಿ ಆದ್ರೆ ಎರಡು SR ಹೇಳಿ. ಬಿಜೆಪಿ ಜೊತೆ ಹೋಗ್ತೀರಾ, ಕಾಂಗ್ರೆಸ್ ಜೊತೆ ಹೋಗ್ತೀರಾ? ನಾವೇ ಸ್ವತಂತ್ರವಾಗಿ ಮಾಡ್ತೀವಿ, ನಮಗೆ ಶಕ್ತಿ ಇದೆ ಈ ಸರಿ. ಅಲ್ಲ, ಒಂದು ವೇಳೆ ಹಂಗ ಅಸೆಂಬ್ಲಿ ಆದ್ರೆ? ಹಂಗ ಅಸೆಂಬ್ಲಿ ಆಗಲ್ಲ ಈ ಸರಿ. ಕುಮಾರಸ್ವಾಮಿ ಅವರಿಗೆ ಜನ ಆಶೀರ್ವಾದ ಮಾಡ್ತಾರೆ. HD ರೇವಣ್ಣ ಮುಖ್ಯಮಂತ್ರಿ ಬೇಡವಾ? ನಮ್ಮ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ. HD ರೇವಣ್ಣ ಮೇಲೆ ನಿಮಗೆ ಪ್ರೀತಿ ಇಲ್ವಾ? ಪ್ರೀತಿ ಇದೆ, ಆದ್ರೂ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ. ಎಸ್, ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಅಂತಿದ್ದೀರಾ. ಅವ್ರು ಹೇಳ್ತಿದ್ದಾರೆ, ರೈತ ಸಂಘದವ್ರು ಹೇಳಿದ್ರು ಇಲ್ಲೆಲ್ಲ ಭ್ರಷ್ಟಾಚಾರ ಎಲ್ಲ ಅಯೋಗ್ಯರು, ನ್ಯಾಯಯುತಗಿದ್ದವ್ರು ಬರ್ಬೇಕಂತ. ಯಾರಂಗ ನ್ಯಾಯಯುತ? ಕರ್ನಾಟಕದಾದ್ಯಂತ ಕಾಂಗ್ರೆಸ್ ಸರ್ಕಾರ ತರಬೇಕು ಅಂತ ಸಾಮಾನ್ಯ ಜನ ತೀರ್ಮಾನ ಮಾಡ್ತಾರೆ. ಇವತ್ತು 2 ಪಕ್ಷ ನೋಡ್ತಾ ಇದ್ದಾರೆ. ಇವತ್ತು ದೇಶದಲ್ಲಿ ಹೇಳ್ತೇನೆ, ನಿಮ್ ಪಾರ್ಟಿ ಸೌಂಡ್ ಎಷ್ಟಿದೆ? ನಿಮ್ ಪಾರ್ಟಿ ಬರುತ್ತಾ? JDS ಕೇಳೋಣ, JDS ಸೌಂಡ್ ಎಷ್ಟಿದೆ? ಬನ್ನಿ ಲೇಡೀಸ್ ಕೇಳೋಣ, JDS ತಾಪಮಾನ ಹೆಂಗಿದೆ? ಹೆಂಗಿದೆ JDS? ಆಮ್ ಆದ್ಮಿ ಪಾರ್ಟಿ ಕೇಳೋಣ, ಆಮ್ ಆದ್ಮಿ ಪಾರ್ಟಿ ಹೇಗಿದೆ? ರೈತ ಸಂಘದ ನಿಮ್ದೇನ್ ಕತೆ? ನಮ್ಮದು ತಟಸ್ಥ ನಿಲುವು. ತಟಸ್ಥ ನಿಲುವು. ಬಿಜೆಪಿ ಹವಾ ಹೆಂಗಿದೆ? ಯಾರ ಹವಾ ಇದೆ? ಬಿಜೆಪಿ ಹವಾ ಹೆಂಗಿದೆ? ಬನ್ನಿ ಕಾಂಗ್ರೆಸ್ ಹವಾ ಹೆಂಗಿದೆ? ಆಮ್ ಆದ್ಮಿ ಪಾರ್ಟಿ ಗೆಲ್ಲುತ್ತಾ? ಖಂಡಿತ ಗೆಲ್ತದೆ. ಗೆಲ್ಲೋ ಚಾನ್ಸ್ ಇದೆಯಾ? ಚಾನ್ಸ್ ಇದೆ. ರೈತ ಸಂಘದವ್ರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಕೊನೆಗೆ? ಮಾಡಲ್ಲ. ಬಿಜೆಪಿ ಗೆಲ್ಲುತ್ತಾ ಸೋಲುತ್ತಾ? ಬಿಜೆಪಿ ಸರ್ಕಾರ ರಚನೆ ಮಾಡುತ್ತೆ. ಕಾಂಗ್ರೆಸ್ ಚಾನ್ಸ್ ಇದೆಯಾ? 100%. JDS ಅವ್ರು ಏನ್ ಹೇಳ್ತಾರೆ ಕೇಳೋಣ. ಕುಮಾರಸ್ವಾಮಿ ಅವ್ರು ಗೆಲ್ತಾರ ಸ್ವಾಮಿ? 100ಕ್ಕೆ 100 ಗೆಲ್ತೀವಿ. ನಮ್ದು ಸರ್ಕಾರ ಗೆಲ್ತೀವಿ.
ಗೆದ್ದೇ ಗೆಲ್ತೀವಿ. ಇದು ಚನ್ನಪಟ್ಟಣದ ತಾಪಮಾನ, ಇದು ಚನ್ನಪಟ್ಟಣದ ಜನರ ಅನಿಸಿಕೆ, ಕಾರ್ಯಕರ್ತರ ಅನಿಸಿಕೆ, ನಾಯಕರ ಅನಿಸಿಕೆ. ಚನ್ನಪಟ್ಟಣದಲ್ಲಿ ಯಾರು ನಾಯಕರಾಗಬೇಕು, ಯಾರು ಗೆಲ್ಬೇಕಂತೇಳಿ ಪ್ರತಿಯೊಬ್ಬರು ಕೂಡ ಕಾರ್ಯಕರ್ತರು ಅವರವರ ಪಾರ್ಟಿಯನ್ನು ಡಿಪೆಂಡ್ ಮಾಡ್ಕೊಳ್ತಿದ್ದಾರೆ. ಒಂದು ಕಡೆ ಕುಮಾರಸ್ವಾಮಿ ಅಂದರೆ ಮತ್ತೊಬ್ಬರು DK ಶಿವಕುಮಾರ್ ಹೆಸರು ಹೇಳ್ತಾರೆ, ಇನ್ನೊಬ್ರು ಆಮ್ ಆದ್ಮಿ ಪಾರ್ಟಿ ಅಂತಾರೆ, ಎಲ್ಲದರ ನಡುವೆ BJP ಕೂಡ ಅಂತಾರೆ. ಒಟ್ಟಾರೆ ಚನ್ನಪಟ್ಟಣದಲ್ಲಿ ಚುನಾವಣಾ ತಾಪಮಾನ ಬಹಳಷ್ಟು ಏರಿದೆ. ಇಲ್ಲಿ ಈ ಒಂದು ಕ್ಷೇತ್ರ VIP ಅಖಾಡ ಕೂಡ ಹೌದು. ಇದು ನ್ಯೂಸ್ 18 ಕನ್ನಡದ VIP ಅಖಾಡ.